ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಅಧಿಕಾರಿಗಳಿಗೆ ಮಹಿಳಾ ಸಹೋದ್ಯೋಗಿಗಳೆಂದರೆ ಬಲು ಸಲುಗೆ. ಪರಿಸ್ಥಿತಿಯ ಲಾಭವನ್ನ ಪಡೆದು ಅವರನ್ನ ಲೈಂಗಿಕವಾಗಿ ಬಳಸಿಕೊಳ್ಳುವುದರಲ್ಲಿ ಅವರು ನಿಸ್ಸೀಮರು. ಅಂತಹದ್ದೇ ಒಂದು ಪ್ರಕರಣ ಸಾಂಸ್ಕೃತಿಕ ನಗರಿಯಲ್ಲಿ ಬಯಲಾಗಿದೆ. ಮಹಿಳಾ ಸಹೋದ್ಯೋಗಿಗೆ ಲೈಂಗಿಕ ಕಿರುಕುಳ ಕೊಟ್ಟಂತಹ ಆ ಅಧಿಕಾರಿ ಯಾರು? ಸ್ಟೋರಿ ನೋಡಿ. ಇತ್ತೀಚೆಗೆ ಸರ್ಕಾರಿ ಕಚೇರಿಗಳಲ್ಲಿ ಹೆಣ್ಣು ಬಾಕರ ಸಂಖ್ಯೆ ಹೆಚ್ಚಾಗಿದೆ ಅನ್ನೋದಕ್ಕೆ ಈ ಸ್ಟೋರಿ ತಾಜಾ ಉದಾಹರಣೆ. ಈಕೆ ಮೈಸೂರಿನ ಜ್ಯೋತಿನಗರ ನಿವಾಸಿ. ಕಳೆದ 10 ವರ್ಷದಿಂದ ಮೈಸೂರಿನ ನಗರ ಬಸ್ ನಿಲ್ದಾಣದಲ್ಲಿರುವ ಇಂಟೆಲಿಜೆನ್ಸ್ ಟ್ರಾನ್ಸ್ಪೋರ್ಟ್ ಸಿಸ್ಟಂನಲ್ಲಿ ಕಂಪ್ಯೂಟರ್ ಆಪರೇಟರ್ ಆಗಿದ್ದಾಳೆ. ಅದೇ ಕಚೇರಿಯ ITS ವಿಭಾಗದ ಮುಖ್ಯಸ್ಥ ಮನ್ಸೂರ್ ಅಹಮದ್ ಈಕೆಯನ್ನ ನಿತ್ಯ ಮಂಚಕ್ಕೆ ಕರೆತಿದ್ದಾನೆ. ಮನ್ಸೂರ್ ಅಹಮದ್ ಕಿರುಕುಳದಿಂದ ಬೇಸತ್ತ ಈ ಮಹಿಳೆ ಈಗ ಗಂಡನ ಜೊತೆ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾಳೆ. ಯಾಕೆ ಅಂದ್ರೆ ಅವರು ನಮಗೆ ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ. ನಿನ್ನ ಹಸ್ಬೆಂಡ್ಗೆ ನಾನು ಚಾಡಿ ಹೇಳ್ತೀನಿ, ಯಾವುದೇ ಗಂಡಸಾದ್ರು ತನ್ನ ಹೆಂಡತಿ ಬಗ್ಗೆ ಹೇಳಿದ್ರೆ ತಡ್ಕೊಳಕ್ಕೆ ಇದಿರಲ್ಲ, ನಿಂದೆ ತಪ್ಪು ಅಂತಾನೆ ಹೇಳ್ಬಾರ್ದು. ಕೆಲ್ಸಕ್ಕೆ ಹೋಗೋ ಹುಡುಗಿಯರ ಪ್ರಾಬ್ಲಮೇ ಅದು. ಅವಾಗ ಅವರೇ ಚಾಡಿ ಹೇಳಿ ನಿನ್ನ ಗಂಡನಿಂದನೇ ದೂರ ಇರಿಸ್ತೀನಿ, ಈ ಥರದ್ದೆಲ್ಲ ಮಾತಾಡಿ ಬ್ಲಾಕ್ ಮೇಲ್ ಮಾಡಿದ್ದಾರೆ, ಎದುರಿಸ್ತಾರೆ ನಮ್ಮನ್ನೇ. ಈ ಮನ್ಸೂರ್ ಅಹಮದ್ಗೆ ಮಹಿಳೆಯರ ಖಯಾಲಿದೆ ಅನ್ನೋದಕ್ಕೆ ಈಕೆಯ ಜೊತೆ ಫೋನ್ನಲ್ಲಿ ಮಾತನಾಡಿರುವ ಸ್ಟೈಲ್ ನೋಡಿದ್ರೆ ಗೊತ್ತಾಗತ್ತೆ. ಏನಾಗದೇನು ಕೇಳಿದ್ವಿ, ಇಷ್ಟಪಟ್ಟು ಕೇಳಿದ್ವಿ, ನೀವು ಒಪ್ಕೊಂಡ್ರೆ ಚೆನ್ನಾಗಿರುತ್ತೆ. ಬನ್ನಿ ಸರ್. ಮಧ್ಯಾಹ್ನ ಸಿಗ್ತೀರಾ? ಇಲ್ಲ ಸರ್, ನನ್ನ ಫ್ಯಾಮಿಲಿ ಎಲ್ಲರೂ ಇಲ್ಲೇ ಬಂದಿದ್ದಾರೆ, ಅಕ್ಕ ಬಾವ ನಮ್ಮ ಅತ್ತೆ ಎಲ್ಲರೂ. ಹೀಗೆ ಫೋನ್ನಲ್ಲಿ ಗೃಹಿಣಿಯನ್ನ ಮಂಚಕ್ಕೆ ಕರೀತಿರುವವನೇ ಮನ್ಸೂರ್ ಅಹಮದ್. ಅಷ್ಟೇ ಅಲ್ಲ, ಈತ ಹೇಳದಂತೆ ಕೋಆಪರೇಟ್ ಮಾಡದಿದ್ರೆ ಈಕೆಯ ವಿರುದ್ಧ ಅಪಪ್ರಚಾರ ಮಾಡೋ ಬೆದರಿಕೆ ಕೂಡ ಹಾಕಿದ್ದಾನಂತೆ. ನನ್ನ ಹೆಂಡತಿಗೆ ಇಷ್ಟಕ್ಕೊಂದು ಹರಾಸ್ಮೆಂಟ್ ಮಾಡಿದ್ದಾನೆ, ಅವನಿಗೆ ಮಾತ್ರ ಯಾವುದೇ ಕಾರಣಕ್ಕೂ ಬಿಡಬೇಡ್ದು ಸರ್. ನ್ಯಾಯ ರೀತಿಯಲ್ಲಿ ತೀರ್ಮಾನ ಬೇಕಷ್ಟೇ ಸರ್. ನಾವು ಸರ್ ಅದು ಸುಮ್ಮನೆ ಸರ್ ರೂಮರ್ಸ್ ಬರ್ತಾ ಇದೆ, ಹಿಂಗೆ ದುಡ್ಡು ಕೊಡ್ತೀವಿ ರಾಜಿ ಆಗಿಬಿಡಿ ಹಂಗೆ ಹಿಂಗೆ ಅಂತ ಹೇಳ್ತಿದ್ದಾರೆ. ಬಟ್ ಅದಕ್ಕೆಲ್ಲ ನಾವು ಸಪೋರ್ಟ್ ಮಾಡಲ್ಲ ಸರ್. ಯಾಕಂದರೆ ಇಷ್ಟೇ ಅಲ್ಲ, ಇವನ ಟಾರ್ಚರ್ ತಾಳಲಾರದೆ ಠಾಣೆ ಮೆಟ್ಟಿಲೇರಿದ ದಂಪತಿಗೆ ಬೆದರಿಕೆಯ ಕರೆ ಬಂದಿದೆ. ಇಂದು ಸುವರ್ಣ ನ್ಯೂಸ್ನಲ್ಲಿ ಸುದ್ದಿ ನೋಡಿದ ವ್ಯಕ್ತಿಯೊಬ್ಬ ನಿನ್ನೆ ತಾನೇ ಸಚಿವರಾದ ತನ್ವೀರ್ ಸೇಠ್ ಹೆಸರು ಹೇಳಿಕೊಂಡು ಬೆದರಿಕೆ ಹಾಕಿದ್ದಾನೆ. ಈಗ ನಾವು ಬೆಂಗಳೂರಿಂದ ಸಾಹೇಬರು ನಾವೆಲ್ಲ ಬರ್ತಾ ಇದ್ದೀವಿ ಮೈಸೂರಿಗೆ, ಇದಕ್ಕೋಸ್ಕರನೇ ಹಿಂದಿ ಮಾಡಕ್ ಬಿಡ್ತೀನಿ. ನೀವು ಎಲ್ಲ FIR ರಿಜಿಸ್ಟರ್ ಮಾಡಿಸಿ ಎಲ್ಲ ಮಾಡಿಸಿ ತರ್ಬೇಕು. ಅದು ಪ್ರೂವ್ ಮಾಡಿ ನೋಡಯ್ಯ. ಒಂದ್ ಮಾತು ಹೇಳ್ತೀನಿ ಕಣ, ಅನ್ಯಾಯ ಆಗೈತೆ. ಅವ್ರೇನೋ ಫೋನ್ ಮಾಡಿದ್ರು, ಹಿಂಗೆಲ್ಲ ಆಗೈತೆ ಅಂತ ವಾಟ್ಸಪ್ ಅಲ್ಲಿ ಮೆಸೇಜ್ ಎಲ್ಲ ಕಳ್ಸಿದ್ರು. ನೀನು ಆ ಹುಡುಗಿ ಎಲ್ಲ ಒಳ್ಳೆ ಇರ್ಲಿ, ನಮ್ಮವರು 2 ಜನ ಕಳಿಸ್ತಾ ಇದ್ದೀನಿ. ಆ ಏನೇನಾಯ್ತದ ಪಕ್ಷ ಅಂದ್ರೆ ನಮ್ಮ ಕಮಿಷನರ್ಗೂ ಹೇಳಿದ್ದೀನಿ, ಏನಾಯ್ತದ ನೋಡ್ಬಿಡೋಣ. ಒಟ್ಟಾರೆ ಸರ್ಕಾರಿ ಕಚೇರಿಗಳಲ್ಲಿ ಮಹಿಳೆಯರು ನಿರ್ಭೀತಿಯಿಂದ ಕೆಲಸ ಮಾಡಲು ಅಡ್ಡಿ ಮಾಡುವ ಇಂತಹ ಅಧಿಕಾರಿಗಳಿಗೆ ಹಿರಿಯ ಅಧಿಕಾರಿಗಳು ತಕ್ಷಣ ಕ್ರಮ ಜರುಗಿಸಿ ಬುದ್ಧಿ ಕಲಿಸಬೇಕಾಗಿದೆ. ಕ್ಯಾಮರಾಮನ್ ಪ್ರಮೋದ್ ಜೊತೆ ರವಿ ಪಾಂಡವಪುರ, ಸುವರ್ಣ ನ್ಯೂಸ್, ಮೈಸೂರು. ಈ ರೀತಿಯಲ್ಲಿ ಲೈಂಗಿಕ ಕಿರುಕುಳಕ್ಕೆ ಒಳಗಾದಂತಹ ನೊಂದ ಮಹಿಳೆ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ತೆ ಮೇಡಮ್. ಆಗಿದ್ದೇನು ಅಂತ ಅಂದ್ರೆ ತಾವು ಮೊದಲಿಂದ ಹೇಳೋದಾದ್ರೆ ನಮಗೆ ಮೊದಲಿನಿಂದಲೂ ಕೂಡ ಈ ಅಧಿಕಾರಿ ತಮಗೆ ಕಿರುಕುಳವನ್ನ ಕೊಡ್ತಾ ಇದ್ರ? ಯಾವಾಗಿಂದ ಆರಂಭ ಆಯಿತು ಇಂತಹ ಸಮಸ್ಯೆ ಅಂತ? ನಾನು ಈಗ 8 ತಿಂಗಳಿಂದ ನಾನು ಅಲ್ಲಿ ITS ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ನಾನು ಹೋದಾಗಿಂದನೂ ಕೆಲಸ ಹೇಳ್ಕೊಡ್ತೀನಿ ಅನ್ನೋ ನೆಪದಲ್ಲಾಗಲಿ, ನಮ್ಮ ಫ್ಯಾಮಿಲಿ ಬಗ್ಗೆ ವಿಚಾರಿಸೋದು, ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರಾ, ನಿಮ್ಮ ಯಜಮಾನ್ರು ಏನು ಕೆಲಸ ಮಾಡ್ತಾರೆ, ಈ ಥರ ನಮ್ಮ ಬ್ಯಾಕ್ಗ್ರೌಂಡ್ಗಳನ್ನೆಲ್ಲ ವಿಚಾರಿಸ್ಕೊಳ್ಳೋದು. ನೀವು ಸರಿ ಇಲ್ಲ ಅಂತ ನನ್ನ ಫ್ರೆಂಡ್ಸ್ಗಳಿಗೆಲ್ಲ ನಮ್ಮನ್ನಲ್ಲೇ ತಂದಿಕ್ಕೋದು. ನನ್ನ ಫ್ರೆಂಡ್ಸು, ನನ್ನ ಕೊಲಿಗ್ ಒಬ್ರು ಇದ್ದಾರೆ, ಅವರು ನಮ್ಗೆ ತುಂಬ ಕ್ಲೋಸ್ ಆಗಿದ್ವಿ, ಅವ್ರಿಗೂ ನಮಗೂ ತಂದಿಕ್ಕೋದು. ನಿಮ್ಮ ಫ್ಯಾಮಿಲಿ ಎಲ್ಲ ನಮ್ಮ ಫ್ಯಾಮಿಲಿಗಳನ್ನೆಲ್ಲ ವಿಚಾರಣೆ ಮಾಡೋದು. ನಿಮ್ಮ ಯಜಮಾನ್ರು ಏನು ಕೆಲಸ ಮಾಡ್ತಾರೆ, ನಿಮ್ಮ ಯಜಮಾನ್ರು ಇಲ್ದಿರೋ ಟೈಮಲ್ಲೆಲ್ಲ ನಾವು ಬರ್ತೀನಿ ಅಂತ ಹೇಳೋದು. ನಾನು ಹೋದಾಗಿಂದನೂ ನಾನು ಸುಮಾರು 8 ತಿಂಗಳಾಯ್ತು ಜಾಯ್ನ್ ಆಗಿ, 8 ತಿಂಗಳಿಂದನೂ ತೊಂದರೆ ಮಾಡ್ತಿದ್ದಾನೆ ಮೇಡಮ್. ಅಂದ್ರೆ ತಾವ್ ಇದ್ರ ಬಗ್ಗೆ ಏನಾದ್ರು ಕಂಪ್ಲೇಂಟ್ ಮಾಡೋದಕ್ಕೆ ಆರಂಭದಲ್ಲಿ ಎಲ್ಲಾದ್ರೂ ಹೋದ್ರಾ, ಅಥವಾ ಅವರಿಗೆ ತಾವ್ ಯಾವ ರೀತಿಯಲ್ಲಿ ರಿಯಾಕ್ಟ್ ಮಾಡ್ತಾ ಇದ್ರಿ ಅಂತ? ನನಗೆ ಅವರು ನಾನು ತುಂಬಾನೇ ಹೇಳಿದ್ದೀನಿ, ಅವರಿಗೇನೆ ವಾರ್ನ್ ಮಾಡಿದ್ದೀನಿ. ನಾನು ಆ ತರದ ಹುಡುಗಿಯಲ್ಲ, ನಾವು ಕೆಲ್ಸಕ್ಕೋಸ್ಕರ ಬಂದಿದ್ದೀವಿ, ಕೆಲಸ ಮಾಡಕ್ ಬಿಟ್ಬಿಡಿ, ನಮ್ಮನ್ನ ಯಾಕೆ ಹೆಣ್ಮಕ್ಳಿಗೆ ಈ ತರ ಎಲ್ಲ ತೊಂದರೆ ಮಾಡ್ತೀರಾ, ದಯವಿಟ್ಟು ನನ್ನ ಪಾಡಿಗೆ ನನ್ನ ಬಿಟ್ಬಿಡಿ, ವರ್ಕ್ ಮಾಡ್ಕೊಂಡು ಬಿಟ್ಬಿಡಿ, ಇಲ್ಲ ಅಂದ್ರೆ ಇಲ್ಲಿಂದ ನನಗೆ ಬೇರೆ ಕಡೆ ಟ್ರಾನ್ಸ್ಫರ್ ತಗೊಂಡು ಹೋಗ್ತೀನಿ ಅಂತ ಹೇಳ್ದಾಗೆಲ್ಲನೂ ಹೆಂಗ್ ಹೋಗ್ತೀರಾ ನೀವು, ಬೆದರಿಕೆ ಹಾಕೋದು ನಮ್ಗಳಿಗೆ.
ನಿಮ್ಮ ಯಜಮಾನ್ರಿಗೆ ನಾನೇ ಹೇಳ್ತೀನಿ, ನೀವು ಸರಿ ಇಲ್ಲ, ನಡತೆ ಸರಿ ಇಲ್ಲ ಅಂತ ನಾನೇ ಹೇಳ್ತೀನಿ ಅಂತ ಬೆದರಿಕೆ ಹಾಕೋದು, ಮತ್ತೆ ನಿಮ್ಗೆ ಎಲ್ಲೂ ಓಡಿ ಸಿಗ್ದಂಗೆ ಮಾಡ್ತೀನಿ, ಈ ಥರದ್ದೆಲ್ಲ ಬೆದರಿಕೆ ಹಾಕಿ ಎದುರಿಸಿದ್ದಾರೆ. ಬಟ್ ನನ್ನ ಕೊಲಿಗಳಿಗೆ ನನ್ನ ಮೆಸೇಜ್ಗಳು, ನನ್ನ ಕಾಲ್ ರೆಕಾರ್ಡಿಂಗ್ ಎಲ್ಲ ಥರವಾಗೂ ಕೇಳಿಸಿದ್ದೀನಿ. ನಾನು ತುಂಬಾ ಹತ್ಕೊಂಡು ಡೈಲಿ ಡ್ಯೂಟಿಯಿಂದ ಹೋಗ್ತಿರೋದನ್ನ ನನ್ನ ಹಸ್ಬೆಂಡ್ ಕೂಡ ನೋಡಿದ್ದಾರೆ. ಅದು ನನ್ನ ಕೊಲಿಗೂ ನನ್ನ ಲೇಡೀಸೇ ಇದ್ದಾರೆ, ಅವರಿಗೂ ಕೂಡ ನಾನು ಡೈಲಿ ಹೇಳ್ತಾ ಇದ್ದೆ ಈ ತರ ಮಾಡ್ತಿದ್ದಾರೆ, ಏನ್ ಮಾಡ್ಲಿ ಅಂತ. ಈವನ್ ಅವರಿಗೂ ಬೆದರಿಕೆ ಹಾಕಿದ್ದಾರೆ. ಒಂದು ಫೈಲ್ ಸೈನ್ ಹಾಕ್ಬೇಕು ಅಂದ್ರೆ ನಾವು ಕೈಕಾಲೆಲ್ಲ ನಡುಗ್ತಾ ಇತ್ತು ಫೈಲಿಗೆ ಸೈನ್ ಹಾಕ್ಸಕ್ಕೂ. ಅಷ್ಟ್ರ ಮಟ್ಟಿಗೆ ಹೆದರಿಕೆ ಇಟ್ಟಿದ್ರು, ಬೆದರಿಸ್ತಾ ಇದ್ರು. ನಿಮ್ ಕೊಲಿಗೆಲ್ಲ ಯಾರಿಗೂ ಹೇಳಕ್ಕಾಗ್ಲಿಲ್ಲ. ಆದ್ರೂನು ನಾನು ಹೇಳಿ ಆದ್ರೂ ನಾನು ಧೈರ್ಯ ಮಾಡಿ ನನ್ನ ಸ್ಟಾಫ್ಗೆಲ್ಲ ತುಂಬಾ ಜನಕ್ಕೆ ಹೇಳಿದ್ದೆ. ಆದ್ರೂ ಅವ್ರಿಗೆ ಸರಿಯಾಗಿ ಯಾರು ಅವರು ಆತರ ಮಾತಾಡ್ತಾರೆ, ಯಾರು ನಂಬ್ತಾ ಇಲ್ಲ ನನ್ನ ಮಾತನ್ನ. ನನ್ನ ಈ ತರ ಮಾಡ್ತಿದ್ದಾನೆ ಅಂದ್ರೆ ಯಾರು ನಂಬಲ್ಲ, ಹಂಗ ನಡ್ಕೊಂತಾರೆ ಅವರು. ಹಂಗಾಗಿ ಯಾರು ನಂಬ್ತಾ ಇರ್ಲಿಲ್ಲ ನನ್ನ ಮಾತುಗಳನ್ನ. ಕೆಲವೊಬ್ರು ನಂಬುದ್ರು, ಆತರ ಇದಾನೆ, 5 ವರ್ಷ ಈಗ 5 ವರ್ಷ ಆಗಿರ್ಬೋದು ಅವ್ರು ಬಂದ್ರು, ಆತರ ಇದಾರೆ ಅಂತಾನು ನಂಬಿದ್ದಾರೆ. ಬಟ್ ಹೆದರಿಕೆ, ಅವ್ರು ಇಂಡೈರೆಕ್ಟ್ ಆಗಿ ಏನಾದ್ರು ಮಾಡ್ತಾರೆ, ವರ್ಕಲ್ಲಿ ಏನಾದ್ರು ಪ್ರಾಬ್ಲಮ್ ಮಾಡ್ತಾರೆ ಅನ್ನೋ ಭಯ ಇದೆ. ಅಂದ್ರೆ ನಿಮ್ ಕೊಲಿಗ್ ಯಾರಾದ್ರೂ ಹೇಳಿದ್ಯಾ ಅಂದ್ರೆ ಬೇರೆಯವರಿಗೂ ಈ ರೀತಿಯಾದಂತಹ ಕಿರುಕುಳ ಕೊಟ್ಟಂತಹ ಏನಾದ್ರು ಮಾಹಿತಿ ಇದೆಯಾ, ಅಥವಾ ಅವ್ರು ಏನಾದ್ರು ನನ್ನ ಕೊಲಿಗೂ ಅವಳಿಗೂ ಕಿರುಕುಳ ಮಾಡಿದ್ದಾರೆ. ಅವ್ರು ಸ್ಟಾರ್ಟಿಂಗ್ ಅಲ್ಲೇ ನಾನು ಬಂದಾಗ ಹೇಳಿದ್ರು, ನೋಡಿ ಅವ್ರದ್ದು ಬಿಹೇವಿಯರ್ ಸರಿ ಇಲ್ಲ, ದಯವಿಟ್ಟು ಅವ್ರ ಬಗ್ಗೆ ತುಂಬಾ ಹುಷಾರಾಗಿರು ಅಂತಾನು ಹೇಳಿದ್ದಾರೆ. ಅಂದ್ರೆ ನೀವು ಹೋದ ದಿನದಿಂದ ಕಿರುಕುಳ ಇತ್ತಾ? ಹೋದ ದಿನದಿಂದಲೂ ಇದೆ ಮೇಡಮ್, ತುಂಬಾನೇ ಇದೆ. ಅವಳಿಗೂ ಕಿರುಕುಳ ಮಾಡಿದ್ದಾರೆ. ಇವನ್ ಅವರೆಲ್ಲ ಸಾಕ್ಷಿ ಬಂದು ಖುದ್ದಾಗಿ ಬಂದು ಅವರನ್ನು ಕಂಪ್ಲೇಂಟ್ ಮಾಡಿದ್ದಾರೆ. ಈಗ ನಾವು 4 ಜನ ಲೇಡೀಸ್, ಈಗ 3 ಜನ ಲೇಡೀಸ್ ಇದೀವಿ. ಮುಂಚೆ 2 ಇದ್ದು, ಈಗ ಒಬ್ರು ಬಂದು ಜಾಯಿನ್ ಆಗಿದ್ದಾರೆ. ಈಗ್ಲೂ ಕೂಡ ಈಗ ಬಂದಿರೋ ಹುಡ್ಗಿನೂ ಕೂಡ ಕರೆದ್ಬಿಟ್ಟು, ನಿಮ್ಮ ಮನೇಲಿ ಯಾರ್ಯಾರು ಇದ್ದೀರಾ, ನಿನ್ನ ಹಸ್ಬೆಂಡ್ ಏನ್ ವರ್ಕ್ ಮಾಡ್ತಾರೆ, ಅವ್ರು ಎಷ್ಟು ದಿನಕ್ಕೆ ಬರ್ತಾರೆ, ಈ ತರದ್ದೆಲ್ಲ ವಿಚಾರಣೆ ಮಾಡಿದಾನೆ. ಅವರು ಕೂಡ ಕಂಪ್ಲೇಂಟ್ ಮಾಡಿದ್ದಾರೆ. ನೀವು ಯಾವಾಗ ನಿಮ್ ಮನೇಲಿ ಹೇಳ್ಕೊಂಡ್ರಿ? ಯಾಕಂದ್ರೆ ಮೊದಲಿಗೆ ತಮಗೆ ಕಷ್ಟ ಆಗಿರಬಹುದು, ಈ ರೀತಿ ನೀವು ಕೆಲಸ ಮಾಡುವಂತಹ ಜಾಗದಲ್ಲಿರುವ ನಿಮ್ಮ ಅಧಿಕಾರಿ ಹೀಗೆಲ್ಲ ವರ್ತಿಸ್ತಾರೆ ಅಂತ ಹೇಳೋದಕ್ಕೆ ಬಹಳ ಕಷ್ಟ ಆಗಿರ್ಬೋದು. ಯಾವಾಗ ನೀವು ಹೇಳ್ಕೊಂಡ್ರಿ ಅಂತ? ಮೇಡಮ್, ಈಗ ಲಾಸ್ಟ್ ವೀಕು ನಾನು ಡ್ಯೂಟಿ ಮಾಡ್ಬೇಕಾದ್ರೆ ಅವರು ಟಾಯ್ಲೆಟ್ ರೂಮಿಗೆ ಬಂದು ಟಾಯ್ಲೆಟ್ ರೂಮ್ ಓಪನ್ ಮಾಡಿದಾಗ ಡೈರೆಕ್ಟ್ ಆಗಿ ಅಲ್ಲಿ ನಿಂತಿದ್ರು. ಅದು ನನಗೆ ತುಂಬಾ ಹೆದರಿಕೆನೂ ಕೂಡ ಆಯ್ತು. ನಾನು ಜ್ವರ ಕಿರ್ಚು ಕೂಡ ಬೈದಿದ್ದೀನಿ ಕೂಡ, ಚಪ್ಪಲಿ ತಗೊಂಡು ಹೊಡೆದಿದ್ದೀನಿ ಕೂಡ. ಆದ್ರೆ ಇದೆಲ್ಲ ಆಫೀಸಲ್ಲೇ ನಡೆದಿರುವಂತದ್ದು ಮೇಡಮ್, ನಿಜ ಮೇಡಮ್, ಆಫೀಸಲ್ಲೇ ನಡೆದಿರುವಂತದ್ದು. ಆ ಸಂದರ್ಭದಲ್ಲಿ ಬೇರೆಯವರೆಲ್ಲ ಯಾವ ರೀತಿ ರಿಯಾಕ್ಟ್ ಮಾಡಿದ್ರು? ಯಾರು ನಿಮ್ ಹೆಲ್ಪಿಗೆ ಬಂದ್ರಾ? ಅಂದ್ರೆ ನಮ್ದು ಇಲ್ಲ, ಏನು ಗೊತ್ತಾ, ಆಫೀಸು ಈ ಕಡೆ ರೆಸ್ಟ್ ರೂಮ್ ಪಕ್ಕದಲ್ಲಿದೆ. ಲೆಫ್ಟ್ ಸೈಡ್ ಅಲ್ಲಿ ಈ ತರ ಲೆಫ್ಟ್ ಸೈಡ್ ಅಲ್ಲಿ ಸಪರೇಟ್ ಇದೆ. ಅದು ಅಲ್ಲಿ ಯಾರು ಕಾಣಿಸಲ್ಲ. ಅಂದ್ರೆ ಪ್ಲಾನ್ ಮಾಡಿ ಯಾರು ಇಲ್ಲದನ್ನ ನೋಡಿ ಬರ್ತಿದ್ರು ಅನ್ನುವಂಥದ್ದು. ಅಲ್ಲಿ ನಾವು ರೆಸ್ಟ್ ರೂಮಿಗೆ ಹೋಗಿದ್ರೆ ಕೀ ತಗೊಂಡೋದ್ರೆ, ಅದು ಎಲ್ಲ ಒಂದೇ ರೆಸ್ಟ್ ರೂಮ್ ಇರೋದು. ಕೀ ತಗೊಂಡೋದ್ರೆ ಗೊತ್ತಾಗುತ್ತೆ, ಒಬ್ರು ಹೋಗಿದ್ದಾರೆ ಅಂತ ಗೊತ್ತಾಗುತ್ತೆ. ಅವನಿಗೆ ಅಲ್ಲಿ ಒಬ್ಬನೇ ಸಪೋರ್ಟ್ ಮಾಡೋದು, ಆ ಒಬ್ಬ ವ್ಯಕ್ತಿನೇ ಸಪೋರ್ಟ್ ಮಾಡೋದು, ಬೇರೆ ಯಾರು ಸಪೋರ್ಟ್ ಮಾಡಲ್ಲ. ಯಾಕೆಂದ್ರೆ ಎಲ್ಲರೂ ಅಲ್ಲಿ ಕಣ್ಣು ನೋಡ್ತಿದ್ದಾರೆ, ಆಫೀಸ್ಗಳಲ್ಲಿ ಎಲ್ಲರೂ ನೋಡ್ತಿದ್ದಾರೆ, ಏನಾಗ್ತಿದೆ ಅಂತ ಗೊತ್ತಿದೆ ಎಲ್ಲರಿಗೂ. ಈಗ ಆಮೇಲೆ ನಾನು ಹೇಳಿ ಈಗ ಟಾಯ್ಲೆಟ್ ರೂಮಿಂದ ನೋಡಿ ನನಗೆ ತುಂಬಾ ಹೆದರಿಕೆನೂ ಕೂಡ ಆಯ್ತು, ತುಂಬಾ ಭಯ ಕೂಡ ಆಯ್ತು. ನನಗೆ ಹಸ್ಬೆಂಡ್ ಜೊತೆ ಹೇಳ್ಕೊಳಕ್ಕಾಗದೆ, ಅವ್ರಿಗೆ ರೀಸೆಂಟ್ ಆಗಿ ಆಪರೇಷನ್ ಕೂಡ ಆಗಿದೆ. ನನಗೆ ಭಯ ಆಗ್ಬಿಟ್ಟು ನಾನು ಆಫೀಸಿಂದ ಹೊರಟ್ಬಿಟ್ಟೆ. ನನ್ನ ಕೊಲಿಗ್ ಒಬ್ಳಿಗೆ ಹೇಳ್ಬಿಟ್ಟು ನಾನು ಮನೆಗೆ ಹೋಗ್ತೀನಿ, ಬರ್ತೀನಿ ನನಗೆ ಅಂದ್ಬಿಟ್ಟು ನಾನು ಮನೆಗೆ ಸಡನ್ ಆಗಿ ಹೋಗ್ಬಿಟ್ಟು ಆಮೇಲೆ ಕಾಲ್ ಮಾಡಿ ಕರೆ ಮುಖಾಂತರ ಅವಳಿಗೆ ಹೇಳ್ದೆ, ಈ ತರ ಆಯ್ತು ಭಾರತಿ, ನನ್ ಕೆಲ್ಸಕ್ಕೆ ಬರಕ್ ಆಗ್ತಿಲ್ಲ, ನಾನು ಬರಲ್ಲ ಅಂತ. ಆಮೇಲೆ ನಾನು ಇಮಿಡಿಯೇಟ್ಲಿ ಇವ್ರ ಹತ್ರ, ನಮ್ಮ ಲೇಬರ್ ಆಫೀಸರ್ ಇದಾರೆ, ಅವ್ರ ಹತ್ರ ಹೋದೆ, ಮಾತಾಡ್ದೆ. ಮೇಡಮ್, ನನಗೆ ಟ್ರಾನ್ಸ್ಫರ್ ಮಾಡಿಸಿ, ಇಲ್ಲ ಅಂದ್ರೆ ನನಗೆ ಕೆಲಸದಿಂದ ರಿಸೈನ್ಗೆ ಏನೇನೋ ಇದಿದೆ ಅದನ್ನ ನನಗೆ ಹೇಳಿ, ನಾನು ಫಾಲೋ ಮಾಡ್ತೀನಿ ಅದನ್ನ, ನನ್ಗೆ ಕೆಲಸ ಬೇಡ ಅಂತ ಹೇಳ್ದೆ. ಅದಕ್ಕೆ ಅವರು ನನಗೆ ತುಂಬಾ ಸಪೋರ್ಟ್ ಮಾಡಿದ್ರು. ಇಲ್ಲ, ಈ ತರ ನೀನು ಮಾಡಿದ್ರೆ ಪ್ರಾಬ್ಲಮ್ ಆಗತ್ತೆ,
ಆಗತ್ತೆ. ಯಾಕೆ ಅಂದ್ರೆ ನೀನ್ ತಾತ್ಕಾಲಿಕವಾಗಿ ಅಷ್ಟೇ ನೀನು ಟ್ರಾನ್ಸ್ಫರ್ ತಗೋಬಹುದು ಹೊರತು ನೀನ್ ಬರ್ಬೋದು ನೆಕ್ಸ್ಟ್ ಅವ್ ಬಂದ್ರೆ ನೆಕ್ಸ್ಟ್ ನಿನ್ ಕಿರುಕುಳ ಮಾಡ್ಬೋದು, ಏನು ಇದಿಲ್ಲ. ನಿನ್ನ ಹಸ್ಬೆಂಡ್ ಜೊತೆ ಹೇಳೋದು ಒಳ್ಳೇದು ಅಂತ ಅಂದ್ಬಿಟ್ಟು ತುಂಬಾ ಸಪೋರ್ಟ್ ಮಾಡಿದ್ದಾರೆ ನಮಿಗೂ. ಅವರು ಲೇಬರ್ ಆಫೀಸರು ತುಂಬಾ ಸಪೋರ್ಟ್ ಮಾಡಿ ನನಗೆ ಧೈರ್ಯ ತುಂಬಿದ್ರು ಅವರು. ಇಲ್ಲ ನಿನ್ನ ಹಸ್ಬೆಂಡ್ ಹತ್ರ ಹೇಳೋದು ತುಂಬಾ ಒಳ್ಳೇದದು, ಇಲ್ಲ ಅಂದ್ರೆ ಯಾರಾದ್ರೂ ಹೇಳಿದ್ರು ಅದು ನಿಮ್ಮ ಹಸ್ಬೆಂಡ್ ತಪ್ಪಾಗಿ ತಿಳ್ಕೊಬಹುದು, ಹೇಳ್ಬಿಡೋದು ಒಳ್ಳೇದು ಅಂತ ಅಂದ್ಬಿಟ್ಟು ಹೇಳಿದ್ರು. ಅವರು ನಿಮ್ಗೆ ಆ ರೀತಿಯಲ್ಲಿ ಒಂದು ಸಾಂತ್ವನ ಕೊಟ್ಟಿದ್ದು, ಪ್ರೋತ್ಸಾಹ ಕೊಟ್ಟಿರುವಂತದ್ದು ನಿಮ್ಗೆ ಮುಂದಿನ ಹೆಜ್ಜೆ ಇಡ್ಲಿಕ್ಕೆ ಸಹಾಯ ಆಯ್ತು ಅಂತ. ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಅಧಿಕಾರಿಯಾಗಿರುವಂತಹ ಮನ್ಸೂರ್ ಅಹಮದ್ ಅಲ್ಲಿನ ಸಿಬ್ಬಂದಿಗೆ, ಮಹಿಳಾ ಸಿಬ್ಬಂದಿಗೆ ಲೈಂಗಿಕ ಕಿರುಕುಳವನ್ನ ಕೊಡ್ತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಆಕೆ ಈಗ ಪೊಲೀಸ್ ಠಾಣೆಯ ಮೆಟ್ಟಿಲಿದ್ದಾರೆ. ಅಷ್ಟೇ ಅಲ್ಲ, ಇಲ್ಲಿಗೆ ಮುಗಿಯೋದಲ್ಲ, ಆ ವ್ಯಕ್ತಿ ಆ ಅಧಿಕಾರಿಯ ಕಡೆಯವರು ಅಂತ ಹೇಳ್ಕೊಂಡು ಒಬ್ಬ ಫೋನ್ ಮಾಡ್ತಾನೆ. ಆ ಫೋನ್ ಕರೆ ಮಾಡುವಂತಹ ವ್ಯಕ್ತಿ ಸಚಿವರಾದಂತಹ ತನ್ವೀರ್ ಸೇಠ್ರ ಬೆಂಬಲಿಗ ಅಂತ ಹೇಳಿಕೊಂಡು ಮಾತನಾಡಿದಂಥವರು ಎಕ್ಸ್ ಕಾರ್ಪೊರೇಟರ್ ಶಫಿಯುಲ್ಲಾ. ಅವರು ಮಾತನಾಡಿ ಫೋನ್ ಮಾಡಿ ಅವರಿಗೆ ನಿಜಕ್ಕೂ ಕೂಡ ಧಮಕಿ ಹಾಕ್ತಾರೆ ಅಕ್ಷರಶಃ. ಫೋನ್ ಕಾನ್ವರ್ಸೇಷನ್ ನಮ್ಮ ಬಳಿ ಇದೆ. ಏನ್ ಮಾತನಾಡಿದ್ದಾರೆ ಬನ್ನಿ ಕೇಳೋಣ. ಈಗ ನಾವು ಬೆಂಗಳೂರಿಂದ ಸಾಹೇಬ್ರು ನಾವೆಲ್ಲ ಬರ್ತಾ ಇದೀವಿ ಮೈಸೂರಿಗೆ ಇದಕ್ಕೋಸ್ಕರನೇ. ಬನ್ನಿ ಸರ್, ಚಿಂದಿ ಮಾಡಕ್ ಬಿಡ್ತೀನಿ. ನೀವು ಎಲ್ಲ FIR ರಿಜಿಸ್ಟರ್ ಮಾಡಿಸಿ ಎಲ್ಲ ಮಾಡಿಸಿ ನೀವು ಅದು ಪ್ರೂವ್ ಮಾಡಿ ನೋಡಯ್ಯ. ಒಂದ್ ಮಾತು ಹೇಳ್ತೀನಿ ಕಣ, ಅನ್ಯಾಯ ಆಗೈತೆ. ಅವ್ರೇನೋ ಫೋನ್ ಮಾಡಿದ್ರು, ಹಿಂಗೆಲ್ಲ ಆಗೈತೆ ಅಂತ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಎಲ್ಲ ಕಳ್ಸಿದ್ರು. ಅವ್ರು ನೀನು ಆ ಹುಡುಗಿ ಎಲ್ಲ ಒಳ್ಳೆ ಇರಿ, ನಮ್ಮವರು ಇನ್ನೂ ಜನ ಕಳಿಸ್ತಾ ಇದ್ದೀನಿ. ಆ ಏನೇನಾಯ್ತೋ ಪ್ರಶಾಂತ್ ನಮ್ಮ ಕಮಿಷನರ್ಗೂ ಹೇಳಿದ್ದೀನಿ, ಏನಾಯ್ತದ ನೋಡ್ಬಿಡೋಣ. ಈಗ ನಾವು ಬೆಂಗಳೂರಿಂದ ಸಾಹೇಬ್ರು ನಾವೆಲ್ಲ ಬರ್ತಾ ಇದೀವಿ ಮೈಸೂರಿಗೆ ಇದಕ್ಕೋಸ್ಕರನೇ. ಬನ್ನಿ ಸರ್, ಚಿಂದಿ ಮಾಡಕ್ ಬಿಡ್ತೀನಿ. ನೀವು ಎಲ್ಲ FIR ರಿಜಿಸ್ಟರ್ ಮಾಡಿಸಿ ಎಲ್ಲ ಮಾಡಿಸಿ ನೀವು ಅದು ಪ್ರೂವ್ ಮಾಡಿ ನೋಡಯ್ಯ. ಒಂದ್ ಮಾತು ಹೇಳ್ತೀನಿ ಕಣ, ಅನ್ಯಾಯ ಆಗೈತೆ. ಅವ್ರೇನೋ ಫೋನ್ ಮಾಡಿದ್ರು, ಹಿಂಗೆಲ್ಲ ಆಗೈತೆ ಅಂತ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಎಲ್ಲ ಕಳ್ಸಿದ್ರು. ಅವ್ರು ನೀನು ಆ ಹುಡುಗಿ ಎಲ್ಲ ಒಳ್ಳೆ ಇರಿ, ನಮ್ಮವರು ಇನ್ನೂ ಜನ ಕಳಿಸ್ತಾ ಇದ್ದೀನಿ. ಆ ಏನೇನಾಯ್ತೋ ಪ್ರಶಾಂತ್ ನಮ್ಮ ಕಮಿಷನರ್ಗೂ ಹೇಳಿದ್ದೀನಿ, ಏನಾಯ್ತದ ನೋಡ್ಬಿಡೋಣ. ಎಸ್, ಈ ರೀತಿಯ ಮಾತುಕತೆ ನಡೆದಿರುವಂಥದ್ದು. ಬನ್ನಿ ಆ ನೊಂದ ಮಹಿಳೆಯೊಂದಿಗೆ ಮಾತುಕತೆಯನ್ನು ಮುಂದುವರಿಸೋಣ. ಮೇಡಮ್, ತಾವು ಪೊಲೀಸ್ ಠಾಣೆಯ ಮೆಟ್ಟಿಲೇ ಇರ್ತೀರಾ, ತಾವು ಕಂಪ್ಲೇಂಟ್ ಮಾಡೋದಕ್ಕೆ ಅಂತ ಹೋಗ್ತೀರಾ. ಅದಾದ್ಮೇಲೆ ಇದ್ಯಾವುದೋ ಫೋನ್ ಕಾಲ್ ಬಂದಿರುವಂಥದ್ದು. ಏನಂತ ಮಾತುಕತೆ ನಡೀತು? ಯಾರವರು ಫೋನ್ ಮಾಡಿದವರ ಬಗ್ಗೆ ಹೇಳ್ಕೊಂಡ್ರ ಹೇಗೆ ಅಂತ? ಅದು ನನಗೆ ಹೆಲ್ಪ್ ಮಾಡಕ್ ಬಂದಿದ್ದವ್ರಿಗೆ ಕಾಲ್ ಮಾಡಿದ್ದಾರೆ. ಈ ತರ ಅವಳಿಗೆ ಹೆಲ್ಪ್ ಮಾಡೋದ್ರಿಂದ ನಾವು ಈ ತರ 200 ಜನ ಬರ್ತೀವಿ, ಹಿಂದೂ ಮುಸ್ಲಿಂ ಗಲಾಟೆ ಮಾಡ್ತೀವಿ, ಈ ತರದೆಲ್ಲ ಕಾಲ್ ಎಲ್ಲ ಮಾಡಿದ್ದಾರೆ. ಬಟ್ ಮಾಡಿರುವಂತದ್ದು ಮಿನಿಸ್ಟ್ರಿಗೆ ಇದು ಹೋಗಿದೆಯೋ ಗೊತ್ತಿದೆಯೋ ಗೊತ್ತಿಲ್ಲ ಮೇಡಮ್. ನಮಗೆ ಅದು ಮಿನಿಸ್ಟರ್ ಕಡೆಯವರು ಅಂತಾನು ನನಗೆ ಸರಿಯಾಗಿ ಗೊತ್ತಿಲ್ಲ. ಹಾಗೆ ಹೇಳ್ಕೊಂಡಿದ್ದಾರೆ, ಮಿನಿಸ್ಟರ್ ಕಡೆಯವರು ಅಂತ ಹೇಳ್ಕೊಂಡು ಅವ್ರು ಕರೆ ಮಾಡಿದ್ದಾರೆ. ಬಟ್ ಅವ್ರಿಗೆ ನನಗೆ ಸರಿಯಾಗಿ ಅದು ಗೊತ್ತಿಲ್ಲ. ಅವ್ರ ಮಿನಿಸ್ಟರ್ ಕಡೆಯವರು ಆಗಿರ್ಬೋದು, ಆಗಿಲ್ದೇ ಇರ್ಬೋದು, ಮಿನಿಸ್ಟರ್ಗೆ ಗೊತ್ತಿರ್ಬೋದು, ಗೊತ್ತಿಲ್ದೇನೆ ಇರ್ಬೋದು. ನಿಜ. ಬಟ್ ಗೊತ್ತಾದ್ಮೇಲೆ ಆದ್ರೂ ಅವರು ಮಾತಾಡ್ಬೇಕಿತ್ತು. ಇಷ್ಟೆಲ್ಲ ದೊಡ್ಡ ಇಶ್ಯೂ ಆಗಿದೆ ಅಂದ್ರೆ ಮಾತಾಡ್ಬೇಕು. ಅವರು ಏನಾಗಿದೆ ಅಂತ ತಿಳ್ಕೊಬೇಕಿತ್ತು. ಯಾರು ನಮಗೆ ಆ ತರ ಇದ್ ಮಾಡಿಲ್ಲ. ಬಟ್ ನನಗೆ ಹೆಲ್ಪ್ ಮಾಡಕ್ ಬಂದವ್ರಿಗೆಲ್ಲ ಕರೆ ಮಾಡಿದಂತೂ ನಿಜ. ಕರೆ ಮಾಡಿ ಬೆದರಿಕೆ ಹಾಕ್ತಿದ್ದಾರೆ ಎಲ್ಲಾರ್ಗು. ನಿಮಗೂ ಫೋನ್ ಮಾಡಿದಾರಾ? ಇಲ್ಲ ಮೇಡಮ್, ನನಗೆ ಮೊನ್ನೆ ಮಂಡೇ ಮಾರ್ನಿಂಗ್ಗೆ ಒಂದು ಕರೆ ಬಂದಿತ್ತು. ಅದ್ರಲ್ಲಿ ಮಕ್ಸೂದ್ ಏನೋ ಹಿಂದಿಲಿ ಮಾತಾಡಿದ್ರು, ನಂಗೆ ಸರಿಯಾಗಿ ಅರ್ಥ ಆಗ್ಲಿಲ್ಲ. ಅದು 2 ವರ್ಡ್ ಮಾತಾಡಿದ್ದು. ಅದೇ ಮಕ್ಸೂದ್ ಮಾತಾಡ್ತಾ ಇದ್ದೀನಿ ಅಂತಾನೆ ಮಾತಾಡಿದ್ದು ಅಷ್ಟೇ. ನನಗೆ ಅರ್ಥ ಆಗಿಲ್ಲ. ನನ್ನ ಹಸ್ಬೆಂಡ್ ಕೈ ಕೊಟ್ಬಿಟ್ಟೆ, ನಾನು ಮಾತಾಡಿ ಅಂತ ಹೇಳ್ಬಿಟ್ಟು. ಆಗ ಕೂಡ ಧಮಕಿ ಹಾಕಿದಾರಾ? ಏನಂತ ಮಾತನಾಡಿದ್ರಂತೆ ನಿಮ್ಮ ಹಸ್ಬೆಂಡ್ ಜೊತೆ? ಅದು 2 ವರ್ಡ್ ಮಾತಾಡಿರೋದು. ಮಕ್ಸೂದ್ ಮಾತಾಡ್ತಾ ಇದ್ದೀನಿ ಅಂತ ಹಿಂದಿಲಿ ಹೇಳಿದ್ರು, ನನಗೆ ಅರ್ಥ ಆಗಿಲ್ಲ. ನನಗೆ ನನ್ನ ಹಸ್ಬೆಂಡ್ಗೆ ಕೊಟ್ಬಿಟ್ಟೆ ನಾನು. ಮತ್ತೆ ನಿಮ್ಮ ಹಸ್ಬೆಂಡ್ ಜೊತೆ ಏನ್ ಮಾತನಾಡಿದ್ರು, ಏನ್ ಗೊತ್ತಾಯ್ತಾ? ಏನಂತ ಆ ಮಾತುಕತೆ ಏನ್ ನಡೀತು ಅಂತ ಅನ್ನೋದು? ಇಲ್ಲ, ಅವರು ಸಡನ್ ಆಗಿ ಮಾತು ಚೇಂಜ್ ಮಾಡಕ್ಕೆ ನೋಡಿದ್ದಾರೆ. ಬಟ್ ಅವರು ರಾಂಗ್ ನಂಬರ್ ಅಂತ ಹೇಳಿ ಕಟ್ ಮಾಡಿದ್ರು. ಬಟ್ ಆಮೇಲೆ ಕಾಲ್ ರೆಕಾರ್ಡಿಂಗ್ ಕೇಳಿಸ್ಕೊಂಡಾಗ ಗೊತ್ತಾಯ್ತು, ಅವರು ಮಕ್ಸೂದ್ ಮಾತಾಡ್ತಿದ್ದೀನಿ ಅಂತ ಹೇಳ್ತಿದ್ದಾರೆ ಅಂತ ಗೊತ್ತಾಯ್ತು. ಅಂದ್ರೆ ಈಗ ನೀವು ಆಮೇಲೆ ಧೈರ್ಯ ಮಾಡ್ತೀರಾ ನಿಮ್ಮ ಹಸ್ಬೆಂಡ್ಗೆ ಹೇಳ್ಬೇಕು ಈ ವಿಷಯನ ಅಂತ ಹೇಳಿ, ನಿಮ್ಮ ಪತಿ ಬಳಿ ಹೇಳ್ಕೊಂಡ್ಮೇಲೆ ಯಾವ ರೀತಿ ನೀವು ನಿರ್ಧಾರಕ್ಕೆ ಬಂದ್ರಿ? ಅವ್ರ ರಿಯಾಕ್ಷನ್ ಏನಿತ್ತು ಅಂತ?
ಇಲ್ಲ, ನನ್ನ ಹಸ್ಬೆಂಡ್ ಜೊತೆ ನಾನು ಮಾತಾಡಿದೆ. ಈ ತರ ನಾನು 8 ತಿಂಗಳಿಂದ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಈ ತರ ಆಗಿತ್ತು, ನಿಮ್ಗೆ ಆಪರೇಷನ್ ಟೈಮಲ್ಲಿ ನಾನು ಹೇಳಕ್ ಆಗ್ಲಿಲ್ಲ. ಅವರು ಸ್ವಲ್ಪ ಕೋಪ ಮಾಡ್ಕೊಂತಾರೆ. ಯಾವುದೇ ಗಂಡಸಾಗ್ಲಿ ನನ್ನ ಹೆಂಡತಿಗೆ ಈ ತರ ಕಿರುಕುಳ ಮಾಡ್ತಿದ್ದಾರೆ ಅಂದ್ರೆ ತಡ್ಕೊಳ್ಳೋ ಇದಿರಲ್ಲ. ಕೋಪ ಮಾಡ್ಕೊಂಡ್ರು ಅವ್ರು. ಯಾಕೆ ಹೇಳಿಲ್ಲ ಅಂತ, ಯಾಕೆ ಹೇಳಿಲ್ಲ ನೀವು, ಹೇಳ್ಬೇಕಿತ್ತು ನನ್ನ ಜೊತೆ, ನೀವು ಹೇಳಿದ್ರೆ ಏನಾದ್ರೂ ಆ ಟೈಮಲ್ಲಿ ಮಾಡ್ಬೋದಿತ್ತು ಅಂತ. ಆ ಟೈಮಲ್ಲಿ ಅವ್ರಿಗೆ ಆಪರೇಷನ್ ಆಗಿರೋದ್ರಿಂದ ನಾನು ಹೇಳಕ್ ಆಗ್ಲಿಲ್ಲ. ಆದ್ರೆ ಇದು ಪರಿಸ್ಥಿತಿ ಮಿತಿ ಮೀರಿ ಹೋಗಿರೋದ್ರಿಂದ ನಾನು ನಿಮ್ಮ ಜೊತೆ ಹೇಳ್ಕೊಂತಿದ್ದೀನಿ ಅಂತ ಹೇಳಿದಾಗ ಅವರು ಇಮಿಡಿಯೇಟ್ಲಿ ಇಲ್ಲ, ನೀನು ರೈಟಿಂಗ್ ಅಲ್ಲಿ ಕೊಡೋದು ಸರಿ ಅನ್ಸುತ್ತೆ ನನಗೆ, ಆಯ್ತು ನಾನು ಕೋಪ ಮಾಡ್ಕೊಳ್ಳಲ್ಲ, ನೀನ್ ರೈಟಿಂಗ್ ಅಲ್ಲಿ ಕೊಡಿ. ನಿನ್ನಂತಹ ಎಷ್ಟೋ ಹೆಣ್ಮಕ್ಳಿಗೆ ಇದು ದಾರಿದೀಪ ಆಗ್ಬೇಕು. ಹೆಣ್ಮಕ್ಳು ತುಂಬಾ ಹಿಂಸೆ ಇದರಿಂದ ಅನುಭವಿಸ್ತಿದ್ದಾರೆ, ಎಷ್ಟೋ ಅಧಿಕಾರಿಗಳು ಮಾಡ್ತಾ ಇದಾರೆ, ಆದ್ರೆ ಯಾರು ಹೇಳ್ಕೊಳಕ್ ಆಗ್ತಿಲ್ಲ. ನಾನು ನಿನ್ ಧೈರ್ಯನ ಮೆಚ್ಚುತ್ತೀನಿ, ನೀನು ಹೇಳ್ಕೊಂಡಿದ್ದು ಸರಿ ಆಯ್ತು, ನಾನು ಕಂಪ್ಲೇಂಟ್ ಮಾಡಿ ಅಂತ ನನಗೆ ಅವರೇ ಸಪೋರ್ಟಿವ್ ಆಗಿ ನಿಂತು ನನಗೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿಸಿದ್ರು. ನಾನು ಲೇಬರ್ ಆಫೀಸ್ ಹತ್ರ ಹೋಗ್ಬಿಟ್ಟು ನಾನು ಮೊನ್ನೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿಸ್ದೆ. ನಾನು ಈ ತರ ಆಗಿದೆ, ನನಗೆ ಪ್ರಾಬ್ಲಮ್ ಆಗಿದೆ ಅಂದ್ಬಿಟ್ಟು ಕಂಪ್ಲೇಂಟ್ ಹೇಳಿದ್ದೀನಿ ನಾನು ಅವರಿಗೆ, ರೈಟಿಂಗ್ ಅಲ್ಲಿ ಬರ್ಕೊಟ್ಟೆ ನಾನು ಅವರು. ಅದಾದ್ಮೇಲೆ ತಾವು ಅಂದ್ರೆ ಕಂಪ್ಲೇಂಟ್ ಕೊಟ್ಟ ಬಳಿಕ ಆಗಿದ್ದೇನು ಅಂತಂದ್ರೆ ನಿಮಗೆ ಸಪೋರ್ಟ್ಗೆ ಬಂದ್ರ ನಿಮ್ಮ ಆಫೀಸ್ನ ಕೊಲೀಗ್ಸ್ ಎಲ್ಲರೂ ಹೇಗೆ ಅಂತ? ಎಲ್ಲರೂ ಬಂದ್ರು. ನಾನು ಎಲ್ಲರೂ ತುಂಬಾ ಬೈದಲ್ಲಿದ್ರು. ಬಟ್ ನಾನು ಕಂಪ್ಲೇಂಟ್ ಕೊಟ್ಟಾದ್ಮೇಲೆ ಎಲ್ಲ ನನ್ನ ಆಫೀಸಲ್ಲಿ ಇರೋರು ಎಲ್ಲರೂ ಬಂದು ನನಗೆ ಸಪೋರ್ಟ್ ಮಾಡಿ, ನಿನ್ನೆ ಕಮಿಟಿ ಮೀಟಿಂಗ್ ಆದಾಗೂ ಕೂಡ ಎಲ್ಲರೂ ಅವ್ರಿಗೆ ಆಗಿರೋ ಅನ್ಯಾಯಗಳನ್ನು ಕೂಡ ಬರೆದು ಕೊಟ್ಟಿದ್ದಾರೆ, ರೈಟಿಂಗ್ ಅಲ್ಲೇ ಬರೆದು ಕೊಟ್ಟಿದ್ದಾರೆ. ನನ್ನ ಕೊಲೀಗ್ ಅವರು ಅಲ್ಲಿ ಇನ್ನು 2.5 ವರ್ಷ ಆಯ್ತೇನೋ ಅಲ್ಲಿ ITS ಅಲ್ಲಿ ವರ್ಕ್ ಮಾಡ್ತಾ ಇದ್ದು, ಅವರು ರೈಟಿಂಗ್ ಅಲ್ಲಿ ಕೂಡ ಬರೆದು ಕೊಟ್ಟಿದ್ದಾರೆ, ನನಗೂ ಕೂಡ ಈ ತರ ಪ್ರಾಬ್ಲಮ್ ಆಗಿದೆ, ಬಟ್ ನಮ್ಗೆ ಹೇಳ್ಕೊಳಕ್ ಆಗಲ್ಲ, ಯಾರು ಸಪೋರ್ಟ್ ಮಾಡಲ್ಲ, ಎಲ್ಲರೂ ಈ ತರ ನಮಗೆ ಬೆದರಿಕೆನೂ ಕೂಡ ಹಾಕಿದ್ರು ಅಂದ್ಬಿಟ್ಟು ಹೇಳಿದಾರೆ. ಅವರು ಹೇಳ್ಬಿಟ್ಟು ರೈಟಿಂಗ್ ಅಲ್ಲೂ ಕೂಡ ಬರೆದು ಕೊಟ್ಟಿದ್ದಾರೆ. ಅದಾದ್ಮೇಲೆ ತಾವು ಕಂಪ್ಲೇಂಟ್ ಎಲ್ಲ ಕೊಟ್ಟು ಎಲ್ಲ ಆದ್ಮೇಲೆ ಮನ್ಸೂರ್ ಅಹಮದ್ ಯಾರಿಂದ ತಮ್ಗೆ ಕಿರುಕುಳ ಆಯ್ತೋ ಆ ವ್ಯಕ್ತಿ ಏನಾದ್ರು ಕಾಲ್ ಮಾಡಿದ್ರ, ಅವ್ರ ಕಡೆಯಿಂದ ಏನಾದ್ರು ಮಾತುಕತೆ ನಡೀತಾ, ಏನ್ ಕತೆ ಅಂತ? ಇಲ್ಲ ಇಲ್ಲ ಮೇಡಮ್, ನನಗೇನು ಡೈರೆಕ್ಟ್ ಆಗಿ ಕಾಲ್ ಮಾಡಿಲ್ಲ. ಬಟ್ ಆ ಕಡೆ ಈ ಕಡೆ ಏನೋ ಕಾಲ್ ಮಾಡಿದ್ದಾರೆ. ಹಾಗೆ ಹೀಗೆ ದುಡ್ಡು ಕೊಡ್ಸೋದಾದ್ರೆ ಕೊಡ್ಸೋಣ ಅವಳಿಗೆ ಅಂತ ಹೇಳ್ಬಿಟ್ಟು ಏನೋ ಪಕ್ಕ ನಮ್ಮ ಆಫೀಸಲ್ಲಿ ಎಲ್ಲರೂ ಮಾತಾಡ್ತಿದ್ದಾರೆ. ಬಟ್ ನಾನು ಯಾವುದೇ ದುಡ್ಡಿನ ಆಸೆಗಾಗ್ಲಿ ಇಲ್ಲಿವರೆಗೂ ಬಂದಿಲ್ಲ. ನನಗೆ ನ್ಯಾಯ ಬೇಕು. ಈ ತರ ಎಷ್ಟೊಂದ್ ಜನ ಹೆಣ್ಮಕ್ಳು ಈ ತರ ಕಿರುಕುಳದಿಂದ ಅನುಭವಿಸ್ತಿದ್ದಾರೆ. ಅದಕ್ಕೆ ನಾನು ಇಲ್ಲಿ ನ್ಯಾಯ ಕೇಳಕ್ಕೆ, ನನಗೆ ಅವನು ನನ್ನ ಎಷ್ಟು ಹಿಂಸೆ ಮಾಡಿದ್ದಾರೆ ಅಂತಂದ್ರೆ ಹೇಳ್ಕೊಳಕ್ ಆಗಲ್ಲ. ಅದು ಅಷ್ಟು ಹಿಂಸೆ ಮಾಡಿದ್ದಾರೆ ನಮ್ಗಳಿಗೆ. ನನ್ನ ಕೊಲಿಗೂ ಕೂಡ ಹಿಂಸೆ ಮಾಡಿದ್ದಾರೆ, ಬೆದರಿಕೆಗೂ ಕೂಡ ಹಾಕಿದ್ದಾರೆ. ಅವರು ಕೂಡ ಈಗ ರೈಟಿಂಗ್ ಅಲ್ಲಿ ಕೊಟ್ಟಿದ್ದಾರೆ. ಅಲ್ಲ, ಇಂಥದೊಂದು ವಾತಾವರಣ ಸೃಷ್ಟಿಸ್ತಾರೆ ಅವರು ಕಚೇರಿಲಿ ಅಂತಂದ್ರೆ ಪ್ರತಿನಿತ್ಯ ನೀವು ಆಫೀಸ್ಗೆ ಹೋಗೋದಕ್ಕೆ ಭಯ ಪಡೋ ಹಾಗಿತ್ತ ಅಂತ? ನಿಜ ಮೇಡಮ್, ಅದು ನಿಜ. ನಾವು ಆಫೀಸ್ ಒಳಗೆ ನಿಜ ಎಲ್ಲರೂ ಆಫೀಸ್ಗೆ ಹೋಗ್ಬೇಕು ಅಂದ್ರೆ ಖುಷಿ ಪಡ್ತಾರೆ, ಆದ್ರೆ ನಾವು ಆಫೀಸ್ಗೆ ಹೋಗ್ಬೇಕು ಅಂದ್ರೆ ಎದುರ್ಕೊಂತಿದ್ವಿ. ಆಫೀಸ್ಗೆ ಹೋಗಬೇಕು, ನನ್ನ ಹಸ್ಬೆಂಡ್ ಜೊತೆ ಭಯ ಆಗ್ತಿದೆ. ಇದೇ ತರ ಆಫೀಸಿಗೆ ಎಂಟ್ರಿ ಆಗ್ತಿದ್ದಂಗೆ ಭಯ ಆಗ್ತಿದೆ. ಅಯ್ಯಪ್ಪ ಇದನಾ ಇಲ್ವಾ ಅಂತ ಕನ್ಫರ್ಮ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಈ ಆಫೀಸಲ್ಲಿ ಇದ್ದಾರಾ ಇಲ್ವಾ, ನನ್ನ ಕೊಲಿಗ್ ಬಂದ್ರು ಅಷ್ಟೇ ನನಗೆ ಕಾಲ್ ಮಾಡೋದು ಬಂದಿದಾರ ಅಂತ, ನಾನು ಲೇಟಾಗಿ ಬಂದ್ರು ಅಷ್ಟೇ ಬರೋದು. ಈ ತರ ಕರೆ ಮುಖಾಂತರನ ನಾವು ಕಾಲ್ ಮಾಡ್ಕೊಂಡು ಭಯ ಆಗ್ತಿದೆ ಅಂತಾನೆ ಬರ್ತಿದ್ವಿ. ಇಡೀ ದಿನ ನಾವು ಭಯದಲ್ಲೇ ಡ್ಯೂಟಿ ಮಾಡಿದೀವಿ. ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ಹೇಳಿ ಏನು ಅವ್ರು ಕರೆದ್ಬಿಟ್ಟು ಪಕ್ಕ ನಿಲ್ಸ್ಕೊಂಡು ಏನೇನ್ ಮಾಡ್ಬೋದು ಅಂತ ಹೆದರಿಕೆಲೆ ನಾವು ಡ್ಯೂಟಿ ಮಾಡಿದೀವಿ. ಧಮಕಿ ಹಾಕ್ತಿದ್ರ ಮನ್ಸೂರ್ ಅವರು? ನಾನು ಹೇಳಿದಾಗ ಕೇಳ್ದಿದ್ರೆ ಆ ರೀತಿಯಲ್ಲಿ ಮಾತುಕತೆ ನಡೀತಿತ್ತ? ಹಾಕಿದ್ದಾರೆ ಮೇಡಮ್. ನೀನೇ ಸರಿ ಇಲ್ಲ ಅಂತ ನಾನು ಹೇಳ್ತೀನಿ, ನಿಮ್ಮ ಹಸ್ಬೆಂಡ್ ನಂಬ್ತಾರೆ, ಅವಾಗ ನಿನ್ ಮೇಲೆನೆ ಇದ್ ಮಾಡುತ್ತೆ, ನೀವಿಬ್ರು ದೂರ ಆಗ್ತೀರಾ, ನಿಮ್ ಬಗ್ಗೆನೆ ಹೇಳ್ತೀನಿ, ನಿಮ್ಮ ಓಡಿ ಕೂಡ ನಾನು ಕ್ಯಾನ್ಸಲ್ ಮಾಡಿಸ್ತೀನಿ, ಈ ತರದೆಲ್ಲ ಮಾತಾಡಿದ್ರೆ, ತುಂಬಾನೇ ಮಾತಾಡಿದ್ದಾರೆ. ನಾ ಹೇಳೋದೇ ನಡೆಯೋದು, ನನ್ನನ್ನು ಯಾರು ಏನು ಮಾಡ್ಕೊಳಕ್ ಆಗಲ್ಲ, ಯಾರೇ ಏನೇ ಮಾತಾಡಿದ್ರು ಯಾರು ಏನು ಮಾಡ್ಕೊಳಕ್ ಆಗಲ್ಲ ಅನ್ನೋದ್ ರೀತಿನೂ ಮಾತಾಡಿದ್ದಾರೆ. ನನಗೆ ಎಲ್ಲಾರು ಗೊತ್ತು, ನನಗೆ DC ಗೊತ್ತು, ಮತ್ತೆ MD ಗೊತ್ತು, ಅವರೆಲ್ಲ ನನಗೆ ತುಂಬಾ ಸಪೋರ್ಟ್ ಮಾಡ್ತಾರೆ, ಅವರೆಲ್ಲ ನಾ ಹೇಳ್ದಂಗೆ ಕೇಳ್ತಾರೆ ಅನ್ನೋ ಇದು ಅವರಿಗೆ. ನಾ ಹೇಳ್ದಂಗೆ ಕೇಳ್ತಾರೆ, ನೀವೇನೇ ಹೇಳಿದ್ರು ಯಾರು ಕಾರ್ಮಿಕರ ಬಗ್ಗೆ ಗಮನ ಹರಿಸಲ್ಲ, ನಾವು ಅಧಿಕಾರಿಗಳು ಏನ್ ಹೇಳಿದ್ರು ಕೇಳ್ತಾರೆ ಅನ್ನೋ ಮಟ್ಟಿಗೆ ಅವರು ಮಾತಾಡಿದ್ದಾರೆ.
ಓಕೆ, ಎಸ್. ಬಹುಶಃ ಅಂದ್ರೆ ಮನ್ಸೂರ್ ಅಹಮದ್ ಅಧಿಕಾರಿ ಇಂತಹದೊಂದು ಕಿರುಕುಳನ ಕೊಟ್ಟಂತವರು ಬಹುಶಃ ಪ್ರತಿ ಹಂತದಲ್ಲೂ ಕೂಡ ಈ ಮಹಿಳೆಗೆ ಪ್ರತಿನಿತ್ಯ ಆಫೀಸ್ಗೆ ಹೋಗ್ಬೇಕು ಅಂತಂದ್ರೆ ಭಯವಾಗುತ್ತೆ ಅಂತಹದೊಂದು ಸನ್ನಿವೇಶವನ್ನ ಕ್ರಿಯೇಟ್ ಮಾಡಿದ್ದಾರೆ ಅಂದ್ರೆ ಲೆಕ್ಕ ಹಾಕಿ ಎಂತಹ ಕಿರುಕುಳವನ್ನ ಅನುಭವಿಸಬೇಡ ಈ ಮಹಿಳೆ, ಜೊತೆಗೆ ಅಲ್ಲಿರುವಂತಹ ಉಳಿದ ಮಹಿಳಾ ಸಿಬ್ಬಂದಿ ಅನ್ನುವಂಥದ್ದು. ಇದಷ್ಟಕ್ಕೆ ಅಲ್ಲದೆ ಫೋನ್ ಮಾಡಿ ಧಮಕಿ ಹಾಕುವಂಥದ್ದು, ಅದರಲ್ಲೂ ಕೂಡ ಸಚಿವರ ಹೆಸರನ್ನ ಹೇಳಿಕೊಂಡು ಶಫಿ ಅಹಮದ್ ಅನ್ನುವಂಥವ್ರು ಕಾಲ್ ಮಾಡಿದ್ದು, ಆ ಕಾಲ್ನ ಕರೆಯ ಸಂಭಾಷಣೆ ಕೂಡ ನಾವಾಗಲೇ ಕೇಳಿದ್ವಿ. ಧಮಕಿ ಹಾಕುವಂಥದ್ದು, ಚಿಂದಿ ಉಡಾಯಿಸ್ತೀನಿ ಎನ್ನುವಂತಹ ಮಾತುಗಳನ್ನು ಆಡುವಂಥದ್ದು, ಇದು ಎಷ್ಟು ಸರಿ? ಯಾವ ರೀತಿಯಲ್ಲಿ ಬೆದರಿಕೆ ಹಾಕುವ ಮಟ್ಟಕ್ಕೆ ಹೋಗಿದೆ? ಜೊತೆಗೆ ಒಂದು ಮಹಿಳಾ ಸಿಬ್ಬಂದಿಗೆ ಆರಾಮಾಗಿ ಸುರಕ್ಷಿತವಾಗಿ ಒಂದು ಕಚೇರಿಯಲ್ಲಿ ಕೆಲಸ ನಿರ್ವಹಿಸಲಿಕ್ಕೂ ಕೂಡ ಅಡ್ಡಿಪಡಿಸ್ತಾರೆ ಅಂತಂದ್ರೆ ತಕ್ಕ ಶಿಕ್ಷೆ ಆಗ್ಬೇಕಾಗತ್ತೆ ಇಂತಹ ಅಧಿಕಾರಿ. ಮೇಡಮ್, ತಾವು ಹೇಳ್ತಾ ಇದ್ರಿ ಅಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಈ ಘಟನೆ, ಈ ಪ್ರಕರಣ ಮತ್ತೆ ನಡಿಬಾರದು ಅನ್ನುವಂಥದ್ದು ತಮ್ಮ ಆಶಯ ಅಂತ. ಹಾಗಾಗಿಯೇ ತಾವು ಯಾವುದೇ ಕಾರಣಕ್ಕೂ ಹಿಂದೆ ಹೆಜ್ಜೆ ಇಡೋದಿಲ್ವಾ? ಮುಂದೆ ಸಾಗಿ ಹೋರಾಟವನ್ನು ನಡೆಸುವಂಥದ್ದು ತಮ್ಮ ಆಶಯನ ಹೇಗೆ ಅಂತ? ಹೌದು ಮೇಡಮ್, ಯಾವುದೇ ಕಾರಣಕ್ಕೂ ನಾನು ಹಿಂದೆ ಸರಿಯಲ್ಲ. ಇದು ಒಂದು ಎಲ್ಲರಿಗೂ ಹೆಣ್ಣು ಮಕ್ಕಳು ಇವನ್ ಹೆಣ್ಮಕ್ಳು ಯಾವುದೇ ವಿಚಾರಕ್ಕೂ ಎದುರ್ಕೊಂತಾರ. ಅವರು ಈ ಎದುರ್ಕೊಂಡಿರೋದೇ ನಮ್ಮ ವೀಕ್ನೆಸ್. ಈ ಎದುರುಕೊಳ್ಳದೆ ಮುನ್ನುಗ್ತಾರೆ ಅಂತ ಒಬ್ಬವನಿಗೆ ಗೊತ್ತಾದ್ರೆ ಮಿಕ್ಕ ಎಲ್ಲಾ ಹೆಣ್ಮಕ್ಳು ಎಚ್ಚೆತ್ಕೊಂತಾರೆ. ನಾವು ನಿಂತ್ಕೋಬೇಕು, ಮಾತಾಡ್ಬೇಕು, ನಮ್ಮ ವೀಕ್ನೆಸ್ ಎದುರ್ಕೊಳ್ಳೋದನ್ನ ಬಿಡ್ಬೇಕು ಅನ್ನೋದು ಗೊತ್ತಾಗುತ್ತೆ. ನನಗೆ ಯಾವ ಉದ್ದೇಶನೂ ಇಲ್ಲ. ನನಗೆ ಅವರು ಈಗ ನಾನು 8 ತಿಂಗಳಿಂದ ಪರ್ಸನಲ್ ಆಗಿ ಅವ್ರಿಗೆ ಗೊತ್ತಿಲ್ಲ ನನಗೆ. ನಾನು ಈಗ 8 ತಿಂಗಳು ITS ಇಂದಾನೆ ಬಂದು ನೋಡಿರೋದು ಅವ್ರನ್ನ. ನನಗೆ ಹೆಣ್ಮಕ್ಳು ಸ್ಟ್ರಾಂಗ್ ಆಗ್ಬೇಕು. ಎಲ್ಲಿವರೆಗೂ ನಾವು ಸ್ಟ್ರಾಂಗ್ ಆಗಲ್ವಾ ಇಂಥ ಅಧಿಕಾರಿಗಳು ನಮ್ಮನ್ನ ಹಿಂಸೆ ಮಾಡ್ತಾನೆ ಇರ್ತಾರೆ. ನಾನು ಯಾವುದಕ್ಕೆ ಕಾರಣಕ್ಕೂ ಇದನ್ನ ಹಿಂದೆ ಸರಿಯಲ್ಲ. ಅವರಿಗೆ ಸರಿಯಾದ ಶಿಕ್ಷೆ ಆಗ್ಬೇಕು, ನನಗೆ ನ್ಯಾಯ ಬೇಕು. ಅಂದ್ರೆ ತಮ್ಮ ಜೊತೆ ರಾಜಿ ಮಾಡ್ಕೊಳ್ಳೋದಕ್ಕೆ ಹಣದ ಆಮಿಷ ಹೊಡುವಂಥದ್ದು ಅಂತಹ ಪ್ರಯತ್ನ ಕೂಡ ನಡೆದಿದೆ ಹಾಗಿದ್ರೆ? ನಡೆದಿದೆ ಮೇಡಮ್, ನಡೆದಿದೆ. ಇಲ್ಲಿ ಮೈಸೂರಲ್ಲಿ ತುಂಬಾ ಜನ ಹೇಳ್ತಾ ಇದ್ದಾರೆ, ನನ್ನ ಕೊಲೀಗ್ ಹೇಳ್ತಿದ್ದಾರೆ, ಅವರು ಬರ್ಬಹುದು ನಿನ್ನ ಹತ್ರ ಅಂತಾನು ಹೇಳಿದ್ದಾರೆ, ಮಾತಾಡಿದ್ದಾರೆ ಅಂತಾನು ಹೇಳಿದ್ದಾರೆ. ಬಟ್ ನಾನು ಅದು ಯಾವುದಕ್ಕೂ ತಲೆ ಕೊಡ್ತಿಲ್ಲ. ನಾನು ಅದನ್ನ ಚರ್ಚೆನೂ ಮಾಡಲ್ಲ, ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಇನ್ನು. ಅಂದ್ರೆ ನೇರವಾಗಿ ತಮ್ಮನ್ನ ಭೇಟಿ ಆಗೋದಾಗ್ಲಿ ಅಥವಾ ಕಾಲ್ ಮಾಡೋದಾಗ್ಲಿ ಅಂತಹ ಪ್ರಯತ್ನಗಳನ್ನ ಮಾಡೋದಿಕ್ ಹೋಗಿಲ್ಲ ಅವರು? ಇಲ್ಲ ಮೇಡಮ್, ಬಂದಿಲ್ಲ. ಯಾವುದೇ ಕರೆನೂ ಬಂದಿಲ್ಲ. ನನ್ನ ನೇರವಾಗಿ ಭೇಟಿ ಮಾಡೋ ಇದು ಮಾಡಿಲ್ಲ ಅವರು. ನಿಮ್ಮ ಕುಟುಂಬದವರೆಲ್ಲ ಯಾವ ರೀತಿಯಲ್ಲಿ ತಮ್ಮ ಬೆಂಬಲಕ್ಕೆ ನಿಂತಿದ್ದಾರೆ, ಏನ್ ಹೇಳ್ತಾರೆ ಎಲ್ರು ಅಂತ? ಅವರೆಲ್ಲ ನನಗೆ ತುಂಬಾ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಎದುರುಕೋಬೇಡ, ನಿನಗಾಗಿರೋ ಅನ್ಯಾಯ ಬೇರೆ ಯಾವ ಹುಡುಗಿಗೂ ಆಗ್ಬಾರ್ದು, ನೀನು ಮುಂದುವರ್ಸು ಇದನ್ನ. ಯಾವುದೇ ಕಾಂಪ್ರಮೈಸ್ಗಾಗ್ಲಿ ನೀನ್ ಹಿಂದೆ ಹೋಗೋದ್ ಮಾತ್ರ ಬಿಟ್ಬಿಟ್ಟು ಮುಂದೆ ಹೋಗು. ಹೆಣ್ಮಕ್ಳಿಗೆ ಇದೊಂದು ಪಾಠ ಆಗ್ಬೇಕು, ನೋಡಿ ಕಲ್ತ್ಕೋಬೇಕು, ನಾವು ಸ್ಟ್ರಾಂಗ್ ಆಗ್ಬೇಕು ಅಂತ. ಇಂಥ ಅಧಿಕಾರಿಗಳನ್ನ ಯಾವುದೇ ಒಂದು ಆಫೀಸಲ್ಲಿ ಒಂದು ಬೆಲೆ ಇರುತ್ತೆ, ಆ ಆಫೀಸ್ಗೆ ಒಂದು ಬೆಲೆ ಇರುತ್ತೆ. ಆ ಆಫೀಸ್ ಮರ್ಯಾದೆ ಹೋಗ್ಬಾರ್ದು. ಅಂತ ಅಧಿಕಾರಿಗಳು ಯಾವುದೇ ಕಾರಣಕ್ಕೂ ಇರಬಾರ್ದು, ನಿರ್ನಾಮ ಆಗ್ಬೇಕು ಅಂತ ನಮ್ಮ ಮನೇಲಿ ನಮ್ಮ ಅಪ್ಪ ಅಮ್ಮ ಆಗ್ಲಿ, ನನ್ನ ಅಕ್ಕ ಆಗ್ಲಿ, ಭಾವ ಆಗ್ಲಿ ಎಲ್ಲ ತುಂಬಾ ಸಪೋರ್ಟ್ ಮಾಡಿದ್ದಾರೆ ನನಗೆ. ಜೊತೆಗೆ ತಮಗೆ ಧಮಕಿ ಬೇರೆ ಹಾಕ್ತಾರೆ. ಆ ರೀತಿಯಲ್ಲಿ ಸಚಿವರ ಹೆಸರು ಹೇಳ್ಕೊಂಡು ಕಾಲ್ ಮಾಡುವಂತವ್ರು. ಆ ಕ್ಷಣದಲ್ಲಿ ತಮ್ಗೆ ಏನ್ ಅನ್ಸ್ತು ಅಂತ? ಸ್ವಲ್ಪ ಭಯನೂ ಆಯ್ತು. ಏನು ಅವರು ಎದುರಿಸಿರೋದು ಅಂದ್ರೆ ಹಿಂದೂ ಮುಸ್ಲಿಂ ಗಲಾಟಿ ಇದ್ರ ಬಗ್ಗೆ ಅಂತ ಹೇಳಿದ್ದಾರೆ. ಬಟ್ ನನಗೆ ಹಿಂದೂ ಮುಸ್ಲಿಂ ಗಲಾಟಿ ಇದಕ್ಕೂ ಅದಕ್ಕೂ ಸಂಬಂಧನೇ ಇಲ್ಲ. ನಿಜ, ಮಹಿಳೆಯ ಗೌರವದ ಪ್ರಶ್ನೆ. ಹೆಣ್ಣುಡ್ಗಿ ನಾನು ಒಂದು ಹೆಣ್ಣುಡ್ಗಿ ಆಗಿ ನಾನು ನನ್ನ ಬಗ್ಗೆ ನನಗೆ ಈ ತರ ಹಿಂಸೆ ಆಗ್ತಿದೆ ಅಂತ ಮಾತ್ರ ನಾನು ಇದ್ ಮಾಡಿದ್ದೀನಿ. ಹಿಂದೂ ಮುಸ್ಲಿಂ ಎಲ್ಲೂ ಮಹಿಳೆಯರಿದ್ದಾರೆ, ಅವರು ಒಂದು ಹೆಣ್ಣು, ಅವ್ರಿಗಾದ್ರೂ ಪ್ರಾಬ್ಲಮ್ಮೆ, ನಮ್ಮ ಹಿಂದೂಗಾದ್ರೂ ಪ್ರಾಬ್ಲಮ್ಮೆ. ಇಬ್ರು ಹೆಣ್ಮಕ್ಳೇನೆ. ಇದು ಹಿಂದೂ ಮುಸ್ಲಿಂ ಗಲಾಟೆಗೆ ಬರಲ್ಲ. ಮಹಿಳೆ ಗೌರವ ಪ್ರಶ್ನೆ ಆಗತ್ತಷ್ಟೇ. ಇವರು ಆತರ ಮಾತಾಡಿದ್ದಾರೆ, ಹಿಂದೂ ಮುಸ್ಲಿಂ ಗಲಾಟೆ 200 ಜನನ್ ಕರ್ಕೊ ಬಂದ್ಬಿಡ್ತೀನಿ, ಓಡ್ಸಾಕ್ ಬಿಡ್ತೀನಿ ಅಂತ. ಅವ್ರ ಮನೆ ಹೆಣ್ಮಕ್ಳಿಗಾಗಿದ್ರೆ ಹೀಗೆ ಬಿಡ್ತಾ ಇದ್ರಾ? ಅದೇ ನನ್ ಕ್ವಶನ್. ಅವ್ರ ಮನೇಲಿ ಹೆಣ್ಮಕ್ಳು ಇರಲ್ವಾ? ಇದ್ದೇ ಇರ್ತಾರೆ. ಅವ್ರ ಹೆಣ್ಮಕ್ಳಿಗೆ ಆಗಿದ್ರೆ ಇದೇ ತರ ಮಾಡ್ತಿದ್ರಾ? ಅದೇ ಎಲ್ಲರೂ ಬಂದು ಮುಸ್ಲಿಂ ಆಗ್ಲಿ ಹಿಂದೂ ಆಗ್ಲಿ ಹೆಣ್ಮಕ್ಳೇನೆ. ನಿಜ, ಹೆಣ್ಮಕ್ಳು ತೊಂದರೆ ಆಗಿದೆ ಅಂದ್ರೆ ಎಲ್ಲರೂ ಬಂದು ಏನಾಗಿದೆ ಅಂತ ನ್ಯಾಯ ದೊರಕಿಸ್ಕೊಡ್ಬೇಕು. ಅದು ಬಿಟ್ಟು ಈ ತರ ಗಲಾಟೆ ಮಾಡ್ತೀನಿ ಅನ್ನೋದೆಲ್ಲ ಬಿಟ್ಬಿಡಿ ದಯವಿಟ್ಟು. ಇದು ಹಿಂದೂ ಮುಸ್ಲಿಂ ಗಲಾಟೆ ಅಲ್ಲ. ನನಗೆ ಮಾನಸಿಕವಾಗಿ ಹಿಂಸೆ ಆಗಿಕ್ಕೆ, ಲೈಂಗಿಕ ಕಿರುಕುಳ ಆಗಿದೆ, ಅದಕ್ಕೆ ನ್ಯಾಯ ದೊರಕಿಸ್ಕೊಡಿ ಅಂತ ನಾನು ಬಂದಿರೋದು.
ಫೋನ್ ಮಾಡಿದಾಗ ಅವರು ಹೇಳುವಂಥದ್ದು ಅಂತಂದ್ರೆ ಚಿಂದಿ ಉಡಾಯಿಸ್ತೀನಿ ಎನ್ನುವಂತಹ ಶಬ್ದವನ್ನೆಲ್ಲ ಬಳಸಿದ್ರು ಫೋನ್ ಕರೆಯಲ್ಲಿ. ಜೊತೆಗೆ ಅಷ್ಟು ಜನರ ಕರ್ಕೊಂಡ್ಬರ್ತೀನಿ, ಇಷ್ಟು ಜನರ ಕರ್ಕೊಂಡ್ಬರ್ತೀನಿ ಅನ್ನುವಂತಹ ಮಾತನ್ನ ಹೇಳಿದ್ರು. ಆದ್ರೆ ಅದೆಲ್ಲದಕ್ಕೂ ಬಗ್ಗದೆ ನಿಮ್ಮ ಕುಟುಂಬಸ್ಥರು ನಿಮ್ಮ ಬೆನ್ನ ಹಿಂದೆ ನಿಂತಿರೋದು ನಿಜಕ್ಕೂ ಬಹಳ ಖುಷಿ ಕೊಡುತ್ತೆ. ಆ ಒಂದು ಸಮಾಧಾನ ಇದೆಯಾ ನಿಮ್ಗೆ? ಇದೆ ಮೇಡಮ್, ನನಗೆ ಸಮಾಧಾನ ಇದೆ. ನನಗೆ ನಮ್ಮ ಮನೆಯವ್ರ ಕಡೆಯಿಂದ ಎಲ್ಲ ಸಪೋರ್ಟಿವ್ ಇದೆ ಮೇಡಮ್. ಎಲ್ಲರೂ ಸಪೋರ್ಟ್ ಮಾಡ್ತಿದ್ದಾರೆ. ನೀನ್ ಯಾವುದೇ ಕಾರಣಕ್ಕೂ ಅರ್ಧಕ್ಕೆ ಬರಬಾರ್ದು, ಇದನ್ನ ಮುಂದುವರ್ಸೆ, ನೀನು ಅವನಿಗೆ ಶಿಕ್ಷೆ ಕೊಡ್ಸೆ, ಹಿಂದಕ್ ಮಾತ್ರ ಬರ್ಬೇಡ, ಇನ್ ಶಿಕ್ಷೆ ಕೊಡ್ಸೆ ನೀನ್ ಮುಂದಕ್ಕೆ ಹೋಗ್ಬೇಕು ಅಂತ ಅಧಿಕಾರಿಗಳು ಇರೋದ್ರಿಂದ ಮುಂದೆ ಯಾವ ಹೆಣ್ಮಕ್ಳಿಗೂ ಅವನು ಆತರ ನೀನ್ ಹಿಂದೆ ಬಂದ್ರೆ ಮುಂದೆ ಯಾವ ಹೆಣ್ಮಕ್ಳಿಗೂ ಆತರ ಮಾಡಲ್ಲ ಅಂತ ಯಾವ ಗ್ಯಾರಂಟಿ, ಯಾರು ಅಧಿಕಾರಿಗಳು ಗ್ಯಾರಂಟಿ ಕೊಡಲ್ಲ. ನೀನ್ ಈ ತರ ಮಾಡಿರೋದ್ರಿಂದ ಮುಂದೆ ಹೆಣ್ಮಕ್ಳುಗಳು ಎಚ್ಚೆತ್ಕೊಂತಾರೆ, ಇಂತ ಅಧಿಕಾರಿಗಳು ಈ ತರ ಹೆಣ್ಮಕ್ಳು ತಂಟೆಗೆ ಹೋಗ್ಬಾರ್ದು ಅಂತಾನೆ ಎಚ್ಚೆತ್ಕೊಂತಾರೆ ಅಂತ ನಮ್ಮ ಮನೆಯವರು ಎಲ್ಲರೂ ತುಂಬಾ ಸಪೋರ್ಟ್ ಮಾಡಿದ್ದಾರೆ ನನಗೆ. ಮೇಲಧಿಕಾರಿಗಳು ಏನಾದರೂ ತಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಪ್ರಯತ್ನ ಪಟ್ರ? ಅಂದ್ರೆ ನಿಮ್ಗೆ ಸಮಾಧಾನ ಮಾಡೋದಕ್ಕಾಗ್ಲಿ ಅಥವಾ ನಾವು ಇದ್ದೀವಿ ಎನ್ನುವಂತಹ ಅಭಯ ಕೊಡೋದಕ್ಕಾಗ್ಲಿ ಯಾವ ರೀತಿ ಆದ್ರೂ ತಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದಿದ್ಯಾ ಅಂತ? ಇಲ್ಲ, ತುಂಬಾ ನಮ್ಗೆ ಯೂನಿಯನ್ ಲೀಡರ್ಗಳು ಮತ್ತೆ ಎಲ್ಲಾ ಸಂಘ ಸಂಘಟನೆಗಳು ಎಲ್ಲರೂ ನಮ್ಮ KSRTC ಅವರೆಲ್ಲ ನನಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ನಿನ್ನೆ ಕೂಡ DC ನ ಭೇಟಿ ಮಾಡಿದ್ದಾರೆ. ಈವನ್ DC ಗೂ ಈ ತರ ನಡೀತಿದೆ ಅಂತ ಗೊತ್ತಿಲ್ಲ, ಏನ್ ನಡೀತಿದೆ ಅಂತ ಗೊತ್ತಿಲ್ಲ. ನನ್ನ ಕೊಲೀಗ್ ಒಬ್ರು ಹೋಗಿ ಅವ್ರು ಡೈರೆಕ್ಟ್ ಆಗಿ ಹೋಗಿ ಮಾತಾಡಿದ್ದಾರೆ, ಈ ತರ ನಡೀತಿದೆ, ನಮಿಗೂ ಈ ತರ ಕಿರುಕುಳ ಆಗ್ತಿದೆ, ನಾವು ಹೇಳ್ಕೊಳಕ್ ಆಗ್ತಿರ್ಲಿಲ್ಲ, ನಾವು ಒಂದು ಹುಡುಗಿಯಾಗಿ ಹೇಗೆ ಹೇಳ್ಕೊಳ್ಳೋದು ಅಂತಾನು ಹೇಳಿದ್ದಾರೆ ಅವ್ರೆಲ್ಲಾರು ಹೇಳಿದ್ದಾರೆ. ಬಟ್ ಈಗ ಅರ್ಥ ಆಗಿದೆ ಅವ್ರಿಗೆ, ನಾನು ಕ್ರಮ ತಗೋತೀನಿ ಅಂತಾನು ಹೇಳಿದ್ದಾರೆ ಅವರು. ಅವ್ರೇನಾದ್ರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಅಥವಾ ತಾವೇನಾದ್ರು ಅವ್ರನ್ನ ಸಂಪರ್ಕಿಸಲಿಕ್ಕೆ ಪ್ರಯತ್ನ ಪಟ್ರ ಅದಾದ್ಮೇಲೆ? ಇಲ್ಲ ಮೇಡಮ್, ಅವರು ನನ್ನ ಕಾಂಟ್ಯಾಕ್ಟ್ ಮಾಡಿಲ್ಲ ಮೇಡಮ್. ತಾವು ಪೊಲೀಸ್ ಠಾಣೆಗೆ ಹೋಗಿ ಅದ್ರ ಕಂಪ್ಲೇಂಟ್ ಕೊಟ್ರಿ, ಅಲ್ಲಿಂದ ಒಳ್ಳೆಯ ರೆಸ್ಪಾನ್ಸ್ ಸಿಗ್ತಾ ತಮಗೆ? ಅಂದ್ರೆ ಕಂಪ್ಲೇಂಟ್ ಅನ್ನು ತೆಗೆದುಕೊಳ್ಳೋ ವಿಚಾರದಲ್ಲಾಗ್ಲಿ ಅವ್ರು ಯಾವ ರೀತಿಯಲ್ಲಿ ತಮಗೆ ಮಾತನಾಡಿದ್ರು, ತಮಗೆ ಸಹಾಯ ಮಾಡ್ತೀವಿ ಅನ್ನುವಂಥ ಭರವಸೆ ಕೊಟ್ರು ಅಂತ? ಅಲ್ಲಿ ನಾವು ಮೊನ್ನೆನೆ ಹೋಗಿದ್ವಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಕ್ಕೆ. ನಾವು ಕಂಪ್ಲೇಂಟ್ ಕೊಟ್ಟ ತಕ್ಷಣ ನನ್ನ ಲೇಬರ್ ಆಫೀಸರ್ ಅವರು ಮಹಿಳಾ ಸಂಘದ ಅಧ್ಯಕ್ಷೆ ಅವರಿಗೆ ಕಂಪ್ಲೇಂಟ್ ಕೊಟ್ಟಾದ್ಮೇಲೆ ನಾವು ಸೀದಾ ಪೊಲೀಸ್ ಸ್ಟೇಷನ್ಗೆ ಹೋದ್ವಿ. ದಯವಿಟ್ಟು ನಮ್ಗೆ ಈ ತರ ಅನ್ಯಾಯ ಆಗ್ತಿದೆ, ನನಗೆ ಕೊಡಿ ಅಂತ. ನಾನು 1:30 ಸಮಯ ಆಗಿರ್ಬೋದು, ಅಷ್ಟೊತ್ತಿಗೆ ಹೋಗಿದ್ದೆ ನಾನು. ನಮಗೆ ಸರಿಯಾಗಿ ಕಾನೂನು ಗೊತ್ತಿಲ್ಲ. ಸರಿ, ನಾವು ಸ್ವಲ್ಪ ಬ್ಯುಸಿ ಇದೀವಿ, 5:30 ಹಂಗೆ ಬನ್ನಿ ಅಂತ ಹೇಳಿದ್ರು. ನಾನು ಸೀದಾ ಕಮಿಷನರ್ ಆಫೀಸ್ಗೆ ಹೋದೆ. ಕಮಿಷನರ್ ಆಫೀಸ್ಗೆ ಹೋದಾಗ ಅಲ್ಲಿ ಕಮಿಷನರ್ ಜೊತೆನೂ ಮಾತಾಡಿದೀನಿ. ಅವರು 2 ದಿನ ಟೈಮ್ ತಗೊಂಡ್ರು. ನನಗೆ ಕಾನೂನು ಬಗ್ಗೆನೂ ಸರಿಯಾಗಿ ಗೊತ್ತಿಲ್ಲ, ಎಷ್ಟು ದಿನ ಬೇಕು ಏನ್ ಬೇಕು ಅದಕ್ಕೆ ಅಂತ ಅಂದ್ಬಿಟ್ಟು ಅವರು 2 ದಿನ ಬೇಕು ಅಂತ ಹೇಳಿದ್ರು. ಬಟ್ ನಿನ್ನೆ ನಾನು ಹೋದಾಗ ಇಮಿಡಿಯೇಟ್ಲಿ FIR ಫೈಲ್ ಮಾಡಿಸಿದ್ರು. ನಿನ್ನೆ ನನ್ನ ಕೊಲೀಗ್ ಅವರೆಲ್ಲರೂ ಬಂದು ನಾವು ಸಾಕ್ಷಿ ಹೇಳ್ತೀವಿ, ಅವ್ರಿಗೆ ಅನ್ಯಾಯ ಆಗಿದೆ, ನಮಿಗೂ ಅನ್ಯಾಯ ಆಗಿದೆ ಅಂತ ಈ ತರ ಮಾತಾಡಿದಾಗ ಅವ್ರು ಇಮಿಡಿಯೇಟ್ಲಿ FIR ಫೈಲ್ ಮಾಡಿಸಿದ್ರು. ಈಗ ಈ ಸನ್ನಿವೇಶನೆಲ್ಲ ನೋಡ್ತಾ ಇದ್ದಾಗ ತಮ್ಗೆ ಏನನ್ಸುತ್ತೆ? ತಮ್ಗೆ ನ್ಯಾಯ ಸಿಗುತ್ತೆ ಎನ್ನುವಂತಹ ಭರವಸೆ ಇದೆಯಾ ಅಂತ? ಯಾಕಂದ್ರೆ ಎಲ್ಲ ಕಡೆಯಿಂದಲೂ ತಮ್ಗೆ ಸಹಾಯ ಹಸ್ತ ಸಿಗ್ತಾ ಇದೆ, ತಮ್ಮ ಸಪೋರ್ಟ್ಗೆ ಬರ್ತಿದ್ದಾರೆ, ಅವರ ವಿರುದ್ಧ ನಿಜಕ್ಕೂ ಧ್ವನಿ ಎತ್ತುವಂತವರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಆ ನಿಟ್ಟಿನಲ್ಲಿ ನೋಡ್ತಾ ಇದ್ದಾಗ ತಮ್ಗೆ ಏನ್ ಅನ್ಸುತ್ತೆ ಅಂತ? ನನಗೆ ನ್ಯಾಯ ಸಿಗುತ್ತೆ ಮೇಡಮ್, ನ್ಯಾಯ ಸಿಗುತ್ತೆ. ನ್ಯಾಯ ಸಿಗೋವರೆಗೂ ನಾನು ಬಿಡಲ್ಲ. ನಮ್ಮಂತ ಎಷ್ಟೊಂದ್ ಜನ ಹೆಣ್ಮಕ್ಳು ಹತ್ಕೊಂಡು ಕರ್ಕೊಂಡು ಮನೆಗೆ ಹೋಗೋದೇ ಜಾಸ್ತಿ ಇದ್ದಾರೆ. ಬಟ್ ಯಾರನ್ನು ಹೆದರಾಕೊಳ್ಳಲ್ಲ, ಯಾಕೆಂದ್ರೆ ಅವರು ವರ್ಕ್ ಅಲ್ಲಿ ಪ್ರಾಬ್ಲಮ್ ಮಾಡ್ಬೋದು ಅನ್ನೋ ಭಯ ಇದೆ. ಅದನ್ನೆಲ್ಲ ಬಿಟ್ಟು ಪ್ಲೀಸ್ ಎಲ್ಲಾರು ಅಷ್ಟೇ, ಎಲ್ಲರಿಗೂ ಕೇಳ್ಕೊಡೋದು ಅಷ್ಟೇನೆ, ವರ್ಕರ್ಸ್ಗೆ ದಯವಿಟ್ಟು ನೀವು ಮಾತಾಡದೇ ಇದ್ರೆ ಯಾವ ಅಧಿಕಾರಿಗಳು ಈ ತರ ಅಧಿಕಾರಿಗಳನ್ನ ನಿರ್ನಾಮ ಮಾಡಕ್ ಆಗಲ್ಲ. ಮಾತಾಡೋದ್ರಿಂದನೇ ಸಮಸ್ಯೆ ಬಗೆಹರಿಯೋದು. ನಾನು ಮಾತಾಡದೆ ಬೈದಲ್ಲಿ ಡ್ಯೂಟಿ ಮಾಡಿದ್ದೀನಿ. ಆ ಭಯ ಬೇಡ. ದಯವಿಟ್ಟು ಹೆಣ್ಮಕ್ಳು ಭಯ ಬಿಟ್ಟು ಈ ತರ ವ್ಯಕ್ತಿಗಳನ್ನ ಉಳಿಸ್ಲೇಬಾರ್ದು. ನನಗೆ ನಿಜ ಬೇಜಾರಾಗ್ತಿದೆ. ಇನ್ನೂ ಏನು ತೀರ್ಮಾನ ಕೊಟ್ಟಿಲ್ಲ. ಆ ವ್ಯಕ್ತಿ ನಮ್ಮ KSRTC ತುಂಬಾ ಚೆನ್ನಾಗಿದೆ, ಆ KSRTC ಅವ್ರು ಇರಬಾರ್ದು. ಅಂತ ವ್ಯಕ್ತಿಗಳು, ಅಂತ ಅಧಿಕಾರಿಗಳು ನಮಗ್ ಬೇಡ. ತುಂಬಾ ಹೆಣ್ಮಕ್ಳು ಡ್ಯೂಟಿ ಮಾಡ್ತಿದ್ದಾರೆ. ಇಂಥವ್ರಿಂದ ಒಂದು ಸಂಸ್ಥೆಗೆ ಕೆಟ್ಟ ಹೆಸರು ಬರತ್ತೆ. ನಿಜ. ಅಲ್ಲಿ ವರ್ಕ್ ಮಾಡ್ತಿರೋರು ಅವರಿಗೂ ಕೂಡ ಹೇಳಿ
ಅವರಿಗೂ ಕೂಡ ಈ ತರ ವ್ಯಕ್ತಿ ಇರೋದ್ರಿಂದ ಎಲ್ಲರಿಗೂ ಹೆಣ್ಮಕ್ಳಿಗೂ ಕೆಟ್ಟ ಹೆಸರೇನೆ. KSRTCಲಿ ಈ ತರ ವ್ಯಕ್ತಿ ಇದಾನೆ ಅಂತಂದ್ರೆ KSRTCಲಿ ಇರೋರು ಈ ತರನೇ ಅಂತ ಅವ್ರ ಮನ್ಸಲ್ಲಿ ಬಂದ್ಬಿಡುತ್ತೆ. ಆತರ ಈ ತರ ವ್ಯಕ್ತಿಗಳು ಒಂದು ಸಲ ನಾವು ಎದುರು ನಿಂತು ಮಾತಾಡ್ದಾಗ್ಲೇನೆ ಅವು ವ್ಯಕ್ತಿಗಳನ್ನ ಏನ್ ಮಾಡ್ಬೇಕು ಅಂತ ಈ ತರ KSRTC ತೆಗ್ದಾಕ್ಬೇಕು. ಅವ್ರು ನಮಗ್ ಬೇಡ ಅಂತ ಅಧಿಕಾರಿಗಳು ನಮಗೆ. ನಿಜ, ಅವರಿಗೊಂದು ಪಾಠ ಆಗ್ಬೇಕಾದಂತಹ ಸಮಯ ಬಂದ್ಬಿಟ್ಟಿದೆ ಅಂತ ಅನ್ಸುತ್ತೆ. ಹೌದು ಮೇಡಮ್. ನಾನು ತುಂಬಾ ಸಲ ಹೇಳಿದೀನಿ, ನನ್ಗೆ ರಿಕ್ವೆಸ್ಟ್ ಮಾಡಿದೀನಿ, ನನ್ನನ್ನು ಟ್ರಾನ್ಸ್ಫರ್ ಮಾಡಿ ಸರ್. ನನಗೆ ಅವರು ಈ ಮಾತಿಗೂ ನನಗೆ DC ಗೊತ್ತು, DC ಏನು ಮಾಡಕ್ಕಾಗಲ್ಲ, DC ಗೊತ್ತು. ಇದೇ ತರ ನಮ್ಮನ್ನ DC ಭೇಟಿ ಮಾಡಕ್ ಬಿಡ್ದೇನೆ ಆ ಆಫೀಸಲ್ಲಿ ಕೂಡಾಕಿದ್ದಾರೆ. ಬೇಡ DC ನೀನಗ್ ಭೇಟಿ ಮಾಡ್ತೀರಾ, DC ನೀನಗ್ ಭೇಟಿ ಮಾಡ್ತೀರಾ, ನನಗೆ ಟ್ರಾನ್ಸ್ಫರ್ ಮಾಡಿ, ನಮ್ಮಿಂದ ನಿಮಗೇನೆ ತೊಂದರೆ ಆಗ್ತಿದ್ರೆ ಕೆಲಸ ಮಾಡಲ್ಲ ಅಂತ ದಯವಿಟ್ಟು ನನಗೆ ಟ್ರಾನ್ಸ್ಫರ್ ಕೋಡ್ ಮಾಡಿಸ್ಬಿಡಿ, ನಾನು ಹೊರಟೋಗ್ತೀನಿ ಅಂತ ಕೂಡ ಹೇಳಿದೀನಿ. ತುಂಬಾ ಸಲ ರಿಕ್ವೆಸ್ಟ್ ಮಾಡಿದೀನಿ. ಕೆಲವೊಬ್ರು ನನ್ನ ಕೊಲೀಗ್ಗಳೇ ಅವರಿಗೆ ಕಾಲ್ ಮಾಡಿ ಕೂಡ ಮಾತಾಡಿದ್ದಾರೆ, ದಯವಿಟ್ಟು ಅವರ ತಂಟೆಗೆ ಹೋಗ್ಬೇಡಿ ಸರ್, ಅವ್ರ ಆತರ ಹುಡುಗಿ ಅಲ್ಲ, ನೀವೇನೇ ಹೇಳಿದ್ರು ಅವ್ರು ಕೇಳಲ್ಲ. ಬಟ್ ತುಂಬಾನೇ ನೊಂದಿದ್ದಾರೆ ಆ ಹುಡುಗಿ, ಬೇಡ, ತುಂಬಾ ಹತ್ಕೊಂಡು ಹೋಗ್ತಿದಾರೆ ಡೈಲಿ ಮನೆಗೆ, ನಾವೇ ನೋಡ್ತಾ ಇದೀವಿ, ಬೇಡ ಕೂಡ ಅಂತಾನು ಹೇಳಿದ್ದಾರೆ. ನನ್ನ ಕೊಲೀಗ್ ಕೂಡ ಹೇಳಿದ್ದಾರೆ. ಯಾವುದಕ್ಕೂ ಜಗ್ಲಿಲ್ಲ, ಯಾವುದಕ್ಕೂ ಬಗ್ಲಿಲ್ಲ ಆ ವ್ಯಕ್ತಿ, ಆ ರೀತಿಯ ವರ್ತನೆ ಮುಂದುವರಿತು. ತುಂಬಾ ಮಿತಿ ಮೀರಿ ಬಂದಾಗ, ನಾನು ತುಂಬಾ ಮಿತಿ ಮೀರಿದಾಗ ನನಗೆ ಬಂದು ಕಂಪ್ಲೇಂಟ್ ಮಾಡಿದ್ದೀನಿ ನಾನು. ಎಸ್ ಎಸ್, ನಿಜಕ್ಕೂ ಮೇಡಮ್ ನೀವೊಂದು ಒಳ್ಳೆ ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡಿದ್ದೀರಿ. ಹೇಳಿ. ಏನು ಗೊತ್ತಾ, ನಾನು ದಲಿತ ಮಹಿಳೆ. ನನ್ನ ಆಫೀಸಲ್ಲಿ ನಾನು ದಲಿತ ಮಹಿಳೆ ಇರೋದು. ಎಲ್ಲರೂ ಲಿಂಗಾಯತರಿದ್ದಾರೆ, ಬೇರೆ ಇದ್ದಾರೆ, ನಾನೊಬ್ಳೆ ದಲಿತ. ಆ ಒಂದು ಮಾತನ್ನು ಕೂಡ ಹಾಡಿದಾನೆ. ನಿಮ್ಮ ಜಾತಿಯವರು ಏನೂ ಮಾಡಕ್ಕಾಗಲ್ಲ, ದುಡ್ಡು ಬಿಸಾಕಿದ್ರೆ ನನ್ನ ಮಂಚದ ಬಳಿ ಬರ್ತಾರೆ ಅನ್ನೋ ಮಾತು ಕೂಡ ಹಾಡಿದ್ದಾರೆ. ದಯವಿಟ್ಟು ಈ ವಿಚಾರವಾಗಿ ನನಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ನನಗೆ ಏನು ಅಂದ್ರೆ ನಮ್ಮ ಜಾತಿಯವರೆಲ್ಲ ಏನು ಇವರು ಅಧಿಕಾರಿಗಳು ಯೂಸ್ ಮಾಡ್ಕೊ ಬಿಡೋ ತರ ಏನಾರು ಇರ್ತಾರ? ಯಾಕೆ ಆ ಮಾತುಗಳನ್ನೆಲ್ಲ ಏನು ಕಾಡ್ತಾರೆ? ನಮ್ಗೆ ಇಷ್ಟ ಇಲ್ಲ ಅಂದ್ರೆ ಇಷ್ಟ ಇಲ್ಲ, ಅದು ಬಿಟ್ಟು ನಿಮ್ ಜಾತಿಯವರೆಲ್ಲ ಬಂದು ನನ್ನ ದುಡ್ಡು ಬಿಸಾಕಿದ್ರೆ, ದುಡ್ಡು ಕೊಟ್ರೆ ಏನ್ ಬೇಕಾದ್ರೂ ಕೊಂಡ್ಕೋಬೋದಾ? ನಿಜಕ್ಕೂ ಬಹಳ ಒಳ್ಳೆ ನಿರ್ಧಾರ ತೆಗೆದುಕೊಂಡಿದ್ದೀರಿ, ಹೋರಾಟಕ್ಕೆ ಮುಂದಾಗಿದ್ದೀರಿ. ಮತ್ತೆ ನಾನು ನಿಮ್ಮನ್ನ ಮಾತನಾಡಿಸ್ತೀನಿ ವಿಚಾರವಾಗಿ. ಅದರಲ್ಲೂ ಕೂಡ ಒಬ್ಬ ಮಹಿಳೆಯ ಗೌರವದ ಪ್ರಶ್ನೆ ಇದು. ಲೈಂಗಿಕ ದೌರ್ಜನ್ಯ ಎಸಗುವಂತಹ ಪ್ರಯತ್ನ ಮಾಡಿರುವಂತದ್ದು, ಜೊತೆಗೆ ಆಕೆಗೆ ಅಗೌರವ ತೋರಿರುವಂತದ್ದು, ಪ್ರತಿನಿತ್ಯವೂ ಕೂಡ ಭಯದಲ್ಲೇ ಬದುಕುವಂತಹ ಒಂದು ವಾತಾವರಣ ಸೃಷ್ಟಿ ಮಾಡಿರುವಂತಹ ಆ ಅಧಿಕಾರಿಯಾಗಿದ್ದಾರೆ. ITS ವಿಭಾಗದ ಮುಖ್ಯಸ್ಥರಾಗಿರುವಂತಹ ಮನ್ಸೂರ್ ಅಹಮದ್ ವಿರುದ್ಧ ಈಗ ಪ್ರಕರಣವನ್ನ ದಾಖಲಿಸಲಿಕ್ಕೆ ಮುಂದಾಗಿ ಪೊಲೀಸ್ ಠಾಣೆಯ ಮೆಟ್ಟಿಲೇರಿರುವಂತಹ ಈ ಮಹಿಳೆಗೆ ನ್ಯಾಯ ಸಿಗಬೇಕಾದಂತಹ ಅಗತ್ಯತೆ ಇದೆ. ಜೊತೆಗೆ ಈ ವ್ಯಕ್ತಿ ಮತ್ತೆ ಇಂತಹ ಕಾರ್ಯಕ್ಕೆ ಮುಂದಾಗಬಾರದು, ಇಂತಹ ಅಧಿಕಾರಿ ವರ್ಗಕ್ಕೆ ಒಂದು ತಕ್ಕ ಪಾಠವಾಗಬೇಕಾಗಿದೆ ಈ ವಿಚಾರ. ಹೀಗಾಗಿಯೇ ಯಾವ ಬೆದರಿಕೆಯಿಗೂ ಜಗ್ಗದೆ ನಾನು ನ್ಯಾಯ ಸಿಗೋವರೆಗೂ ಹೋರಾಟವನ್ನು ನಡೆಸ್ತೇನೆ ಎನ್ನುವಂತಹ ಮಾತನ್ನ ಈ ಮಹಿಳೆ, ಇನ್ನೊಂದಂತಹ ಮಹಿಳೆ ಸುವರ್ಣ ನ್ಯೂಸ್ನೊಂದಿಗೆ ಹಂಚಿಕೊಂಡ್ರು. ಆಕೆಗೆ ಜಯ ಸಿಗಲಿ ಎನ್ನುವಂತಹ ಆಶಯ